ದಯವೇ ಧರ್ಮದ ಮೂಲವಯ್ಯ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯ ನಂತಲದೊಲ್ಲನಯ್ಯ ಕೂಡಲ ಸಂಗಯ್ಯ ನಂತಲದೊಲ್ಲನಯ್ಯ ದಯವಿಲ್ಲದ ಧನ್ಯವಾದ ಹೃದಯ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲವಯ್ಯ ದಯವಿಲ್ಲದ ಧರ್ಮದ ಹೃದಯ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯ ನಂತಲದೊಲ್ಲನಯ್ಯ ಕೂಡಲ ಸಂಗಯ್ಯ ನಂತಲದೊಲ್ಲನಯ್ಯ ದಯವಿಲ್ಲದ 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 ಧರ್ಮದ ಹೃದಯ. ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುದೇವನ ಚರಣಸ್ಮರಣೆಯನ್ನು ಮಾಡಿಕೊಂಡು ಮಹಾಮಹಿಮಾ ಪುರುಷ ಮಂತ್ರ ಪುರುಷ ಮಹಾತ್ಮ ಸಿದ್ಧಾರೂಢರ ಮಹಾನ್ ಕಾರಣಿಕ ಪುರುಷ ಮಹಾತ್ಮ ಬಸವಣ್ಣನವರನ್ನ ಜಗತ್ತಿನ ಎಲ್ಲ ಮಹಾಪುರುಷರನ್ನ ಮನವಾರ ಸ್ಮರಣೆ ಮಾಡ್ತಾ ಬೀದರ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಸುಸಂಸ್ಕೃತ ಗ್ರಾಮ ಮೋರಂಬಿ ಈ ಗ್ರಾಮದಲ್ಲಿ ಬಸವ ಉತ್ಸವ ಮೋರಂಬಿಯ ಗ್ರಾಮ ಉತ್ಸವ ಶ್ರೀ ನಂದಿ ಬಸವೇಶ್ವರರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ತೃತೀಯ ವರ್ಷಾಚರಣೆಯ ನಿಮಿತ್ತ ಈ 3 ದಿನಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇದು ಕಾರ್ಯಕ್ರಮದ 2ನೇ ದಿನದ ಸಾಯಂಕಾಲದ ಸಭೆ. ಈ ಸಭೆಯನ್ನ ಉದ್ಘಾಟಿಸಿದಂತ ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ನಮ್ಮ ಶರಣಶ್ರೀ ಶಿವಾನಂದ ಪವಾರ್ ಶೆಟ್ಟಿಯವರೇ, ಶರಣರಾದಂಥ ದಿಲೀಪ್ ಕುಮಾರ್ ಹಲವಂಡಿಗೆ ಅವರೇ, ಶರಣ ಚೆನ್ನಪ್ಪ ಮೇತ್ರೆಯವರೇ, ಶರಣ ಭೀಮರಾವ್ ಮೈನಳ್ಳಿಯವರೇ, ಶರಣೆ ನೀಲಮಯ್ಯಸ್ ರಾಜೇಶ್ವರಿಯವರೇ, ಸಂತೋಷ ಬಿಜಿ ಪಾಟೀಲ್ರೇ, ಶರಣ ಅಶೋಕ ಉಚ್ಚೇಕರ್ ಅವರೇ, ಶರಣ ಮೆಹಬೂಬ್ ಪಟೇಲ್ ಅವರೇ, ಶರಣ ಮನೋಜ್ ಬಿ ಪಾಟೀಲ್ ಅವರೇ, ಶರಣ ಮಾರುತಿರಾವ್ ಜೋಶಿ ಅವರೇ, ಶರಣ ಸಂಜೀವ್ ಕುಮಾರ್ ಗಾಯಕ್ವಾಡ್ ಅವರೇ, ಶರಣ ಜಯದ್ರಥ ನಿವೃತ್ತಿರಾವ್ ಹಲ್ಲಾಳೆ ಅವರೇ, ನಿಮ್ಮನ್ನು ಬಿಟ್ಟರೆ ಹೆಂಗೆ ನೆರೆದು ಬಂದಂತ ಸಮಸ್ತ ಶರಣರೇ ಶರಣೀಯರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ತಿಳಿಸಿ
ಇವತ್ತಿನ ಬಹಳ ಅಪರೂಪದ ಚಿಂತನೆ ಮಹಾಮಾನವತಾವಾದಿ ದಯವೇ ದೇಹ ಧರಿಸಿ ಬಂದಂತೆ ಕಾಣಬರತಕ್ಕಂಥ ಕಾರಣಿಕ ಪುರುಷ ಅಪ್ಪ ಬಸವಣ್ಣನವರ ಬಹಳ ಪ್ರಸಿದ್ಧವಾದಂಥ ಅಪ್ರತಿಮವಾದಂಥ ವಚನವೊಂದನ್ನ ಇವತ್ತಿನ ಚಿಂತನೆಯ ವಿಷಯವಾಗಿ ನೇಮನ ಮಾಡಲಾಗಿದೆ. ಬಹುತೇಕ ನಿಮ್ಮೆಲ್ಲರಿಗೂ ವಚನ ಕಂಡ ಪಾಠ ಬರ್ತದೆ. ವಚನ ಕಂಠಪಾಠ ಮಾಡುವುದು ಬಹಳ ಮಹತ್ವದ್ದಲ್ಲ, ವಚನ ಹಾಡುವುದು ಬಹಳ ಮಹತ್ವದ್ದಲ್ಲ, ಆ ವಚನ ಬದುಕುವುದು ಬಹಳ ಮಹತ್ವದ್ದು. ಇದು ಬಸವಣ್ಣವರು ಹೇಳ್ತಾರಲ್ಲ, ಧರ್ಮ ಅದಾವುದು. ಧರ್ಮ ಎಂಬ ಶಬ್ದ ಗೊಂದಲದ ಗೂಡಾದ ಶಬ್ದ. ಧರ್ಮದ ಡೆಫಿನೇಷನ್ ಬಹಳ ಮಂದಿ ಮಾಡ್ಯಾರ. ಯಾವುದಕ್ಕೆ ಧರ್ಮ ಅನ್ನಬೇಕು? ಆಚಾರ ಪರಮೋ ಧರ್ಮ. ಋಷಿಗಳು ಹೇಳಿದರು ಆಚಾರವೇ ಧರ್ಮ. ಎದಕ್ಕೆ ಆಚಾರ ಬೇಕು? ಒಬ್ಬೊಬ್ಬರಿಗೆ ಒಂದೊಂದು ಆಚಾರ ಅಂದ್ರೆ ಅದು ಮತ್ತೊಬ್ಬನಿಗೆ ಅನಾಚಾರ ಅನಿಸ್ತದೆ. ಒಬ್ಬನಿಗೆ ಅದು ಆಚಾರ ಹಿಡಿಸ್ತದ, ಮತ್ತೊಬ್ಬನಿಗೆ ಹಿಡಿಸಂಗಿಲ್ಲ. ವಿಭೂತಿ ಹಚ್ಚುದು ಒಬ್ಬ ಹಿಡಿಸ್ತದ, ಮತ್ತೊಬ್ಬ ಹಿಡಿಸಂಗಿಲ್ಲ. ವಿಭೂತಿ ಹಚ್ಚೋದು ಆಚಾರ. ನನಗೆ ಬಹಳ ಖುಷಿ ಅನಿಸ್ತದ. ಮೊರಂಬಿಯೊಳಗೆ ಬಹಳ ಮಂದಿ ವಿಭೂತಿ ಹಚ್ಕೊಂಡು ಬಂದಿರಿ. ಪ್ರವಚನಕ್ಕೆ ಬಂದಿರಂತ ಹಚ್ಕೊಂಡು ಬಂದಿರೋ ಯಾರಿಗೂ ಗೊತ್ತು. ಮದುವೆ ಹೋದಾಗ್ಲೂ ಹಚ್ಕೊಂಡು ಹೋಗ್ಬೇಕು ನೀವು. ಹಿಂಗ ನಮಗೆ ವಿಭೂತಿ ಹಚ್ಚದ ಬಹಳ ಹಿಡಿಸ್ತದ. ಇದ ಆಚಾರಪ್ಪ ಅಂತೀವಿ. ಕೆಲವರು ಹಿಡಿಸಂಗಿಲ್ಲ. ಅವರಿಗೆ ನಾಮ. ಇವನಿಗೆ ವಿಭೂತಿ ಹಚ್ಚೋದು ಚಂದ ಅನಿಸಿದ್ರೆ ಅವನು ಗಂಧ ಹಚ್ಚೋದು ಚಂದ ಅನಿಸ್ತದೆ, ನಾಮ ಹಾಕೋದು ಚಂದ ಅನಿಸ್ತದೆ. ಅದ ಆಚಾರ ಅಂತ. ಆಚಾರದಲ್ಲಿ ಬಹಳ ಕಿರಿಕಿರಿ, ಬಹಳ ಜಗಳ ಐತಿ. ಧರ್ಮದ ಕಾಲಾಗ ಏನು ಹೊಡೆದಾಡಿರಲ್ಲ, ಈ ಆಚಾರದ ಸಲುವಾಗಿ ಹೊಡೆದಾಡ್ಯಾರ. ಆಟ ಹಚ್ಚೋಣ, ಉದ್ದ ಹಚ್ಚೋದು ಆಗಿ ಬರಂಗಿಲ್ಲ, ಉದ್ದ ಹಚ್ಚೋಣ ಆಟ ಹಚ್ಚೋದು ಆಗಿ ಬರಂಗಿಲ್ಲ. ಆಟ ಅನಾಚಾರ ಅಂತ, ಉದ್ದ ಆಚಾರ. ಕರ್ಮಠ ಬ್ರಾಹ್ಮಣ ಇದು. ಕರ್ಮಠ ಅಂದ್ರೆ ಇದು ಹಿಂಗೇ ಇದು ಆಚಾರ, ಇದೇ ಆಚಾರ, ನಮ್ಮ ಕುಲಾಚಾರ, ಇದನ್ನ ಹಿಂಗೇ ಮಾಡಬೇಕು ಅನ್ನೋದು ಕರ್ಮಠ ಅಂತ ಕರಿತೀವಿ. ಹಿಂದಿನ ಕಾಲದಾಗ ಮನೆ ಅಂಗಳ ಸಗಣಿಯಿಂದ ಸಾರಿಸ್ತಿದ್ರು. ಸೊಸಿ ಹೊಸದಾಗಿ ಮದುವೆಯಾಗಿ ಮನೆಗೆ ಬಂದ ಸೊಸಿ ಅಂಗಳ ಸಾರಿಸ್ತಿದ್ರು. ಮಾಮ ನೋಡ್ದ, ತಂಗಿ ಇದು ಆಟ ಅನಾಚಾರ, ಹಿಂಗ ಉದ್ದಕ್ಕ ಸಾರಿಸ್ಕೊತ ಬಾ ಅನ್ನಂತ. ಉದ್ದಿ ಹಂಗ ಸಾರಿಸ್ಬೇಕ್ರಿ, ಹಿಂಗಾಟ ಸಾರ್ಸಕ್ ಬರ್ತದ. ಕಷ್ಟಪಟ್ಟು ಸಾರಿಸಿದ ಪಾಪ ಹೆಣ್ಮಗಳು. ಮುಂಜಾನೆ ಮಾಮ ಸಿಕ್ತ ನೋಡ್ರಿ ಕೈಯಾಗ. ಮಾಮ ಏನ್ ಮಾಡತ್ತಿದ? ಹಲ್ಲು ತಿಕ್ಕಲಕತ್ತಿದ. ಹಲ್ ಹೆಂಗ್ ತಿಕ್ಕಲಕ್ ಬರ್ತದ? ಅಡ್ಡ ತಿಕ್ಕಬೇಕ. ಸೊಸೆ ಅಂದಂತ, ಮಾಮಾರ ಇದು ಅನಾಚಾರ್ರಿ, ಹಿಂಗ್ ಊದು ತಿಕ್ರಿ.
ಬರೀ ತಮಾಷೆ ಮಾಡ್ತಾ ಇಲ್ಲ. ಈ ಜಗತ್ತಿನೊಳಗ ಧರ್ಮ ಹೀಗೆ ಬಹಳ ಕಿರಿಕಿರಿ ತಂದು ಹೊಂಟಿದೆ. ಯಾಕೆ ಅಂದ್ರೆ ಧರ್ಮದ ಸರಿಯಾದ ಅರ್ಥ ನಾವು ಮಾಡ್ಕೊಳ್ಳಿ. ಆಚಾರ ಏನನ್ನ ಮಾಡಪ್ಪ ನಿನಗಿಡಿಸಿದ್ದು, ಯಾವ ರೂಪದಲ್ಲಿ ದೇವನನ್ನ ಭಜಿಸಬೇಕಂತ ಅನಿಸ್ತದೆ, ಯಾವ ರೂಪದಲ್ಲಿ ದೇವನ ಪ್ರಾರ್ಥನೆ ಮಾಡಬೇಕು, ಪ್ರೇಯರ್ ಮಾಡಬೇಕು, ಬಹಳ ಆಗ್ರಹ ಇಲ್ಲ. ನಾವು ಅದನ್ನ ಆಗ್ರಹ ಮಾಡಕ್ ಹೊಂಟೇವಂದ್ರ ಜಗತ್ತಿನೊಳಗೆ ಜಗಳ ಶುರುವಾಗುತ್ತದೆ. ಎಲ್ಲರೂ ಒಪ್ಪುವಂತ ಧರ್ಮದ ವ್ಯಾಖ್ಯಾನವನ್ನು ಮಾಡಿದರು ನೋಡಿ ಬಸವಣ್ಣವರು. ಯಾವ ಧರ್ಮ ಅಂದ್ರೆ ಅವರಂದ್ರು ದಯವೇ ಧರ್ಮ. ಯಾವ ಧರ್ಮ? ಕೆಲವರ ಆಚಾರ ಧರ್ಮ ಅಂದ್ರು, ಕೆಲವರು ಧಾರಯತಿ ಧರ್ಮ, ನಮ್ಮನ್ನು ಎತ್ತಿ ಹಿಡಿಯೋದು ಧರ್ಮ ಅಂದ್ರು. ಹಿಂದಿಯೊಳಗ ಒಬ್ಬ ಸಂತ ಹೇಳ್ತಾನೆ, ಧರ್ಮದ ವ್ಯಾಖ್ಯಾನ ಮಾಡ್ತಾನೆ, ऊपर उठे फिर ना गिरे, यही मनुष्य को बड़ा धर्म है. ಅವನ ರೀತಿ ಧರ್ಮದ ವ್ಯಾಖ್ಯಾನವನ್ನು ಮಾಡಿ, ಮನುಷ್ಯನೇ ಕೆಳಗೆ ಬೀಳಬೇಡ, ಜಾರಿ ಬೀಳಬೇಡ, ಮನುಷ್ಯ ಅಧರ್ಮದೆಡೆಗೇನೆ ಸಾಗುತ್ತಾನೆ, ಅನಾಚಾರದಲ್ಲೇನೆ ಸಹಜ ಮನುಷ್ಯನಿಗೆ ಪ್ರವೃತ್ತಿ ಇರ್ತೇನೆ. ಮಾತ್ರ ಇಲ್ಲ ಇರ್ತದೆ. ಅನಾಚಾರ ತಪ್ಪು ಮಾಡುವುದು ಮನುಷ್ಯನ ಸಹಜ ಸ್ವಭಾವ ಐತಿ. ಅದಕ್ಕೆ ಕಾವ್ಯಂದ್ರೆ ಬಹಳ ಚೆನ್ನ ಮಾತು ಹೇಳ್ತಾರೆ, ದೇವ ನಿನ್ನ ಹೆಸರಿನಲ್ಲಿ ಕೇಶ ತೊರೆದವರುಂಟು, ವೇಷ ತೊರೆದವರುಂಟು, ಭಾಷೆ ತೊರೆದವರುಂಟು, ಆಶೆ ತೊರೆದವರ ತೋರ. ದೇವ ನಿನಗಾಗಿ ಉಪ್ಪು ಬಿಟ್ಟವರುಂಟು, ಸೊಪ್ಪು ಬಿಟ್ಟವರುಂಟು, ತುಪ್ಪ ಬಿಟ್ಟವರುಂಟು, ತಪ್ಪು ಬಿಟ್ಟವರ ತೋರ. ಸ್ವತಂತ್ರ ಧೀರ ಸಿದ್ದೇಶ್ವರ. ಮಾತು ಎರಡು ಚಂದ ಐತಿ. ಚಂದ ಅನಿಸ್ತದ, ಚಪ್ಪಲಿಗೆ ಹಾಕುತ್ತೀರಿ ಮತ್ ಹೋಗಿ ಅದನ್ನೇ ಮಾಡ್ತೀರಿ. ಇದು ಬಂದು ಕಿರಿಕಿ ಏಟ್ ಚಲೋ ಮಾತು ಹೇಳಿದ. ಏನಂದ್ರೆ, ದೇವ ನಿನಗಾಗಿ ಕೇಶ ತೊರೆದವರುಂಟು. ಕೇಶ ಹೇ ಕೂದಲ 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 ಕೊಡ್ತಾರೆ ದೇವ್ರಿಗೆ. ಅಲ್ಲಿ ಹೋಗಿ ತಲೆ ಬೋಳಿಸ್ಕೊಂಡು ಬರಂಗಿಲ್ರಿ. ಎಲ್ಲಿ? ತಿರುಪತಿ. ತಿರುಪತಿ ತಿಮ್ಮಪ್ಪ ಕೂದಲ ತುಂಬ ಕೂದಲ ತುಂಬರು ಬರ್ತಿದ್ರಲ್ಲ, ಕೂದಲ ಕೂದಲ ಅಂತ ಹೇಳಿ ಇದಕ್ಕ ಕೂದಲ ತುಂಬಿ ದೊಡ್ಡ ಬಿಸ್ನೆಸ್. ಅವರು ಏನ್ ಮಾಡ್ಬೇಕು ತಿಮ್ಮಪ್ಪ, ನೀವು ಕೂದಲ ತಗೊಂಡು ಹೋಗ್ ಕೂದಲ. ನಾವೊಮ್ಮೆ ತಿರುಪತಿ ಹೋಗಿದ್ದೆ. ಆಂಧ್ರದ ಹೆಣ್ಮಗಳು ಕೆಟ್ಟ ಕಪ್ಪ, ಭಾರಿ ದಪ್ಪ. ಎಷ್ಟು ಕಪ್ಪ ಅಂದ್ರೆ 18 ಅಮಾಸಿ 12 ಅಮಾಸನ 12 ಅಮಾಸಿ ಕತ್ತರಿ ಮಾರ ಡಾಂಬರಿನ ಬೇರೆ ಎಲ್ಲ ಮಾರಿ ಬೇರೆ. 2 ಕಿಲೋ ಬಂಗಾರ ಹಾಕ.
ಒಳ ಕಿನಾಗ ಮೂಗ್ನ್ಯಾಗ ಕೈಯಾಗ ರೇಷ್ಮೆ ಸೀರೆ ಉಟ್ಟಾಳ. ಇಂಥದ್ರ ಮಾತು ತಿಳಿ ಬೋಡ್ಸ್ಕೊಂಡು ಹೊಂಟಾಳೆ. ತಾರವಾಗಿ ಹೆಣ್ಮಗಳು ನೋಡಿ ಹರ್ಕೊಂಡ್ಬಿಟ್ಟ. ಅಯ್ಯೋ ತಲೆ ಬೋಳಿಸಿದಂತಾರೆ, ಕೂದಲ ಕೊಡ್ತಾರೆ ದೇವರಿಗೆ. ಕೂದಲ ಬೇಡ ದೇವರು, ಯಾವ ದೇವರು ಕೂದಲ ಬೇಡಿಲ್ಲ. ನಿಮ್ ಕೂದಲ ತೊಗೊಂಡು ಏನ್ ಮಾಡೋದೈತಿ? ಅವ್ರ ಕೂದಲ ತುಂಬ ಬಿಸ್ನೆಸ್ ಮಾಡೋ ಮನುಷ್ಯ. ಕೂದಲ ಬೇಕಾಗಿಲ್ಲ. ದೇವರಿಗೆ ಹೋಗಿ ನೀವು ಏನಾರ ಕೊಟ್ಟು ಬರೋದ ತೆರೆಗಿನ ಕೆಟ್ಟ ವಿಚಾರ ಬಿಟ್ಟುಬಾರಿ. ಸೋಮ ಹಣೆ ಹೊಡಿತೀರಿ. ಆ ಪಂಡ್ರಾಪುರಕ್ಕೆ ಹೋಗಿದ್ದೆ ನಾವು ಒಂದ್ಸಲ. ಆ ತಿರುಪತಿ ಅದು ಪಂಡ್ರಾಪುರ ಬಿಟ್ಟನ್ನು ಪಾದನೇ ಇಲ್ಲ. ಮಣಿ ಹೊಡೆದು ಸೌದ ಹೋಗ್ಯಾವ. ಕೇಶ ತೊರೆದವರುಂಟು, ಕೂದಲ ಕೊಡ್ತಾರೆ. ಭಾಷೆ ತೊರೆದವರುಂಟು. ಭಾಷಾ ಅಂದ್ರೆ ಮೌನವಾಗದ. ಒಂದಿಷ್ಟು ಮಂದಿ ಮಾತಾಡಂಗಿಲ್ಲ. ಮಾತಾಡೋದ್ರಂತ ಮೌನ ವೃತ್ತಾಚರಣೆ ಮಾಡ್ತಾರೆ, ಪಾಟಿನ ಬರ್ಕೊಳ್ತಾರೆ ಬೇಕಾದದ್ದು. ಕೇಶ ತೊರೆದವರುಂಟು, ಭಾಷೆ ತೊರೆದವರುಂಟು, ವೇಷ ತೊರೆದವರುಂಟು. ವೇಷ ಬಿಟ್ಟುಬಿಟ್ಟ ನೋಡಿ. ನಾವೆಲ್ಲ ವೇಷ ಬಿಟ್ಟಿವಿ, ಬಿಳಿ ಬಿಟ್ಟಿವಿ, ಇಂಥವು ಹಾಕಿವಿ. ಮತ್ ಕೆಲವರು ಅಮ್ಮನ ಒಂದಿಷ್ಟು ಮಂದಿ ಹಾಕಿದ್ರು ಕರ್ಗಳು. ಅಯ್ಯಪ್ಪ, ಕೆಲವರು ಪೂರ್ತಿನೇ ಬಿಟ್ಟ. ಮಾನ್ಯ ಪ್ರಯಾಗರಾಜಕ್ಕೆ ಹೋಗಿದ್ದೆ, ಅಲ್ಲಿ ನೋಡಿದೆ ನಾನು ನಾಗ ಸಾಧುಗಳು ಎಲ್ಲ ವೇಷವನ್ನ ತೊರೆದು ಹಾಕಿದ್ದಾರೆ. ಅವರಂದ್ರು ಕೇಶ ತೊರೆದವರುಂಟು, ಭಾಷೆ ತೊರೆದವರುಂಟು, ವೇಷ ತೊರೆದವರುಂಟು, ಆಸೆ ತೊರೆದವರ ವೇಷ ಬಿಟ್ಟು ಕೊಟ್ಟಾರ. ಮೈಮ್ಯಾಗ ಪಟ್ಟಿಲ್ಲ, ಬರೇ ಬೂದಿ ಹಚ್ಕೊಂಡು ಕುಂತಾರ. ದುಡ್ಡಿಗೆ ಆಶಾ ಮಾಡ್ತಿತ್ತು ಅಲ್ಲಿ. ಅಯ್ಯೇ ಬಾಬಾ ಭಕ್ತಿ ಕೀಜಿಯೇ, ಭಕ್ತಿ ಕೀಜಿಯೇ ಅಂದ್ರೆ ಅಂತ ಕರೀತಿದ್ರು ಅವರು. ಏನ್ ಮಾಡೋದು? ಆಸೆ ತೊರೆದವರುಂಟು, ಅದು ವೇಷ ತೊರೆದವರುಂಟು, ಆಸೆ ತೊರೆದವರ ತೋರ. ದೇವಾನಿನ ಹೆಸರಿನಲ್ಲಿ ಉಪ್ಪು ಬಿಟ್ಟವರುಂಟು. ಉಪ್ಪನ್ನು ಸಪ್ಪು ಸಾಕು ಅಂತ ನಾವು ಸಾಕು ಅಂತೀವಿ. ಉಪ್ಪ ಬಿಟ್ಟ. ಕೆಲವರು ಸೊಪ್ಪು ಬಿಟ್ಟಾರೆ, ಕೆಲವರು ಸೊಪ್ಪು ಚೆನ್ನಾಗಿ ದೇವರ ಸಲುವಾಗಿ. ತುಪ್ಪ ಬಿಟ್ಟಾರ, ಆದ್ರೆ ತಪ್ಪು ಬಿಟ್ಟವರ ತೋರ. ತಪ್ಪು ಮಾಡದೆ ಬಿಟ್ಟಾರ. ಮನುಷ್ಯ ಅಧರ್ಮದಲ್ಲಿ ತಪ್ಪು ಮಾಡೋದಕ್ಕೆ ಅಧರ್ಮ ಅಂತೀವಿ. ತಪ್ಪು ಕೆಲಸ ಮಾಡೋದಕ್ಕೆ ಅಧರ್ಮ ಅನ್ನೋದು. ಚಲೋ ಪುರುಷರು ನೋಡಿ ಇವತ್ತು ಸಾಹೇಬರಿಗೆ ನಮಗೆ ತಪ್ಪು ಮಾಡಬಾರ್ದು ನಾವು ಹೇಳಿದ್ರಿ, ತಪ್ಪು ಮಾಡಿದ್ರೆ ಹೇಳ್ತೀವಂತ ಅವ್ರು ಕುಂತಾರೆ. ನಾವು ಬರೇ ಹೇಳೋರಟ್ಟೆ. ನಮ್ಮ ಮಾತು ಕೇಳಿದ್ರಿ ನಾನು ಉಳಿತೀವಿ. ಎಲ್ಲಿ ಅಂತಂದ್ರೆ ಕುಡಿಸ್ಕೊಳಕ್ ಕುಂತೀವಿ ನಾವು ಪಬ್ಲಿಕ್. ಹೇ ಮನುಷ್ಯನೇ, ಬಿಡಬೇಡ, ದಾರಿ ಬಿಡಬೇಡ, ಅಧರ್ಮದ ಹಾದಿಯಲ್ಲಿ ಬಿಡಬೇಡ. ಉಪ್ಪರ ಬುಟ್ಟೆ ಆಕಸ್ಮಿಕ ಬಿದ್ದಿ ಅಂದ್ರ ನೋಡಿ, ನನ್ನ ಮಾತಕ್ಷ ಕೇಳವು. ಹಿಂದಿ ಕವಿ ಏನಂತಾನ? ऊपर उठे फिर ना गिरे, यही मनुष्य को बड़ा धर्म है।
ಪತಿತನಾದಂತಹ ಮನುಷ್ಯ, ಪತಿತ ಅವನಲ್ಲಿ ಕೆಳಗೆ ಬಿದ್ದವನಿಗೆ ಪತಿತ ಅಂತೀವಿ. ಎಲ್ಲಾ ದೃಷ್ಟಿಯಿಂದಲೂ ಕೆಳಗೆ ಬಿದ್ದವನು ಪತಿತ ಅಂತೀವಿ. ಬಸವಣ್ಣವರು ಕೆಳಗೆ ಬಿದ್ದವರು ಎತ್ತಿ ಹಿಡಿಯುವ ಕೆಲಸ ಮಾಡಿದರು. ಅದೇ ಧರ್ಮ ಅಂತ ಸಾಧ್ಯ. ಮನುಷ್ಯ ಸಹಜವಾಗಿ ಬೀಳುತ್ತಾನೆ ಅಂದ್ರೆ ಸಹಜವಾಗಿ ತಪ್ಪು ಮಾಡುತ್ತಾನೆ. ತಿದ್ದುಕೋಬೇಕಲ್ಲ, ತಿದ್ದುಕೋಬೇಕು. ಏನೋ ಇಲೆಕ್ಷನ್ದೊಳಗ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಒತ್ತಾಯ ಮಾಡ್ತು, ಒಂದೆರಡು ಪೆಗ್ ಹಾಕದಿ ಪಿಗ್ಗಾದಿ ತಿಳಿಲಿಲ್ಲ ಅಂತ ಕಾಣುತ್ತೆ. ಅವು ಇಟೀಟ ಸಣ್ಣ ಬಟ್ಲ ಇರ್ತಾವ ನೋಡ್ರಿ, ಹೋಗ್ತದೆ ಪೆಗ್ ಅಂತ. ಪೆಗ್ ಅವು ಒಂದು 7-8 ಹಾಕಿದ್ರೆ ಆಮೇಲೆ ಪಿಗ್ ಆಗ್ತಾವ. ಪಿಗ್ ಅಂದ್ರೆ ಹಂದಿ. ಹಂದಿ ಎಲ್ಲಿ ಬೀಳ್ತಾವ ಅಲ್ಲೇ ಬಿದ್ದಿರ್ತದೆ ಇದು ಮಂದಿ. ಏನೋ ಅವರು ಕೂಡದೆ ತಪ್ಪು ಮಾಡದೆ ತಿದ್ದುಕೋಬೇಕಲ್ಲ. ಮಾಡ್ತಾನೆ ಮನುಷ್ಯ, ತಪ್ಪು ಮಾಡ್ತಾನೆ. ಅದಕ್ಕೆ ನಾವು ಒಂದು ಮಾತು ಹೇಳ್ತಿರ್ತೀನಿ, ಲಕ್ಷ ವಯಸ್ಸು ಕೇಳಬೇಕು ನೀವು. ಎಡಬಹುದು ಸಹಜ, ಎಡವು ತಪ್ಪುವುದು ತಪ್ಪು, ತಪ್ಪು ಮಾಡುವುದು ಸಹಜ, ತಪ್ಪ ತಿದ್ದಿಕೊಳ್ಳುವುದು ಧರ್ಮ. ಆಕಸ್ಮಿಕ ಮನುಷ್ಯನ ಕೈಯಿಂದ ತಪ್ಪಾಗ್ತದೆ. ಅದಕ್ಕೆ ಮಂದ ಜಾರಿ ಬಿದ್ದೀವಿ. ಯಾಕೆ ಆಚಾರವೆಂಬುದು ಹಾಸ್ಯಗಲ್ಲು. ಬಸವಣ್ಣರು ಹೇಳ್ತಾರೆ, ಆಚಾರ ಎಂಬುದು ಹಾಸ್ಯಗಟ್ಟಿದ ಕಲ್ಲಿನ ಮ್ಯಾಗ ಬಂಡಿ ಮ್ಯಾಗ ನಡೆದಂಗ ಮನುಷ್ಯ ಜಾರಿ ಬೀಳುತ್ತಾನೆ. ಸಹಜ ಐತಿ. ಅದಕ್ಕೆ ತಿದ್ಕೋಬೇಕು, ಒಂದಿಷ್ಟು ಬದುಕನ್ನ ತಿದ್ಕೋ. ಇದೆಲ್ಲ ಸತ್ಸಂಗ, ಈ ಧರ್ಮಸಭೆ, ಈ ಚಿಂತನ ಗೋಷ್ಠಿಗಳು ಯಾತಕ್ಕೋಸ್ಕರವಾಗಿ ನಾವು ಸತ್ಸಂಗದಲ್ಲಿ ಬಂದು ಗುರುಗಳ ಸಾಮೀಪ್ಯದಲ್ಲಿ ಬಂದು ನಮ್ಮ ತಪ್ಪು ತಿದ್ದುಕೊಳ್ಳೋದನ್ನು ಕಲಿಬೇಕು. ಎಷ್ಟೋ ಜನರಿಗೆ ನಾ ಮಾಡ್ತಾ ಇರೋದು ತಪ್ಪು ಅಂತ ಅನಿಸೋದೇ. ನನಗೆ ಈ ಸತ್ಸಂಗಗಳು, ಈ ಹಲವಾರು ಚಿಂತನೆಗಳು ಇವೊಂಥರ ನಮ್ಮ ಕನ್ನಡಿ ಇದ್ದಂಗ. ಕನ್ನಡಿ ಹೆಂಗ ನಿನ್ನ ಮುಖದ ಕಲೆಯನ್ನ ತೋರಿಸ್ತದಲ್ಲ, ನಿನ್ನ ಬದುಕಿ ಗಂಟಿದ ಕಲಂಕವೆಂಬ ಕಲೆಯನ್ನ ತೋರಿಸುವಂತ ಕನ್ನಡಿ ಅಂದ್ರೆ ಸತ್ಸಂಗ. ನನಗೆ ಬಹಳ ಖುಷಿ ಅನಿಸೋದು, ಮೊರಂಬಿಯೊಳಗ ಯುವಕರೆಲ್ಲ ಸೇರಿ ಇಂಥ ಒಂದು ಕಾರ್ಯಕ್ರಮ. ಇದು ಉತ್ಸವ ಅಂದ್ರೆ ಬರೇ ತೇರೆಳೆಯುವ ಉತ್ಸವ ಅಲ್ಲ, ಕುಸ್ತಿ ಮಾಡಿ ಜಾತ್ರೆ ಮಾಡೋ ಉತ್ಸವ ಅಲ್ಲ, ನಿತ್ಯ ಸಚ್ಚಿಂತನೆ ಮಾಡತಕ್ಕಂತ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಇದು ಕಂಡು ನನಗೆ ಬಹಳ ಖುಷಿಯಾಗಿದೆ. ಬಹಳಷ್ಟು ಊರಾಗ ಯುವಕರು ಹಾಲಿ ಬಿಟ್ಟವ. ನಿಮ್ ಊರಾಗ ಬಹಳ ಚಲೋ ಅದಾರ. ಇಂಥದ್ದು ಎಲ್ಲಿ ಮಾಡ್ತಾರ? ಲಕ್ಷ್ಮೀ ಕಾರ್ಯ ಅಂತ ಮಾಡ್ತಾರ ನಮ್ಮ ಊರಾಗ. ನೋಡೋದು ಬಾಣ ಕಡಿತಾರೆ ದೇವರಿಗೆ. ನಿಮ್ಮ ಅಪ್ಪನ ಕಡಿಬೇಕು. ಇವತ್ತ ದಯವಿಲ್ಲದ ಧರ್ಮ, ಅದು ಧರ್ಮ, ಅದು ಧರ್ಮ. ನಾನು ಮೊನ್ನೆ ಸೊಲ್ಲಾಪುರಕ್ಕೆ ಹೋಗಿದ್ದೆ. ಸಿದ್ದರಾಮ ಶಿವಯೋಗಿಯ ಜಾಗೃತ ಗದ್ದುಗೆ ಎದುರಿನಲ್ಲಿಯೇ 40 ವಾರ್ಡದ ವೀರೇಶ್ವರ ಶಿವಶರಣರ ಗದ್ದುಗೆ ಇದೆ. ಅಲ್ಲಿ ಒಂದು 5-10 ನಿಮಿಷ ಕುಳಿತು ಧ್ಯಾನ ಮಾಡಿದೆ ನಾನು. ಮುದ್ದೇಬಿಹಾಳ ತಾಲೂಕಿನೊಳಗ 40 ವಾರ್ಡ್, 40 ಪವಾಡ ಮಾಡಿದ್ರು. ಅದಕ್ಕೆ 40 ವಾರ್ಡ್, 40 ಪವಾಡ ಹೋಗಿ 40 ವಾರ್ಡ್ ಅಂತ ಇದೆ. ದೊಡ್ಡ ಊರೈತಿ. ನಮ್ಮ ಹುಲಸೂರು ಬಸವ ಕರಾಡಿದ್ದ ಅದೇನೋ ಪ್ರವಚನ ಮಾಡಿದ್ದ. ವೀರೇಶ್ವರ ಶರಣರು ಯಾಕ ಊರ ಬಿಡು ಪ್ರಸಂಗ ಬಂತು? ದ್ಯಾಮವ್ವನ ಜಾತ್ರೆ ಮಾಡಕತ್ತಿದ್ರು.
ಊರು ಜನರೆಲ್ಲ ಸೇರಿ ದ್ಯಾಮವ್ವನ ಜಾತ್ರೆ ಮಾಡಕ್ ಹತ್ತಿದ್ರು. 8 ಕೋಣ ತಂದಿದ್ರು ಕಡಿಲಿ. ಶರಣರು ಏನ್ ಮಾಡಕತ್ತೀರಿ? ನಾವು ಜಾತ್ರೆ ಮಾಡಕತ್ತೀವಿ, ದೇವರ ಭಕ್ತಿ ಮಾಡಕತ್ತೀವಿ. ಇದಕ್ಕೆ ಭಕ್ತಿ ಅಂತಾರ? ಇದಕ್ಕೆ ಜಾತ್ರೆ ಅಂತಾರ? ರಕ್ತದ ಹೊಳೆ ಹರಿಸ್ತಾ ಇದ್ರಿ, ಜೀವಿಗಳನ್ನ ಕೊಲ್ತಾ ಇದ್ರಿ, ಕೊಲ್ಲುವ ಧರ್ಮವನ್ನು ಇದು ವಲಯೊಳಗಿತ್ತು. ಬಸವಣ್ಣವ್ರದ್ದು ಒಂದು ಮಾತಿದೆ ಬಹಳ ಚಂದ. ಪಲ್ಲೆನಯ್ಯ ಪ್ರಾಣಿಗಳ, ಮೆಲ್ಲೆನಯ್ಯ ಬಾಯಿದಿಚ್ಛೆಗೆ, ಪಲ್ಲೆನಯ್ಯ ಮುಂದೆ ತೊಡಕುಂತೆಂಬುದ. ಏನ್ ಚಂದ ಮಾತು ಹೇಳಿದ್ರು, ಲಕ್ಷ ಕೊಟ್ಟು ಕೇಳಬೇಕು. ಕೊಲ್ಲೆನಯ್ಯ ಪ್ರಾಣಿಗಳ, ಕೊಲ್ಲುವುದು ಧರ್ಮ ಏನು? ದಯಾಧರ್ಮ. ಕೊಲ್ಲುವುದು ಧರ್ಮ ಸರ್. ನಮ್ಮ ಊರಾಗ ಇದನ್ನ ಪರಂಪರೆಯಿಂದ ಮಾಡ್ಕೊಂತ ಬಂದಾರ. ಇದು ಧರ್ಮ. ಇದನ್ನ ಮಾಡಿದ್ರೆ ದೇವರ ಶೇಟಿಗೆ ಇರ್ತಾರ. ಇದಕ್ಕಂದ್ರೆ ದ್ಯಾಮವ್ವ ದೇವರು ಕಾಡ್ತದೆ. ನಮಗಿಂತ ಮೂಢನಂಬಿಕೆ ಐತಿ. ಲಕ್ಷ ಬಿಟ್ಟು ಕೇಳಿ ಮಾತಲ್ಲ. ಕಾಡುವುದಿಲ್ಲಯ್ಯ ದೇವರು, ಬೇಡುವುದಿಲ್ಲಯ್ಯ. ಕಾಡುವ ದೇವರು, ಬೇಡುವ ದೇವರು ದೇವರೇ ಅಲ್ಲಯ್ಯ. ಎಷ್ಟು ಚಂದ ಮಾತು ಹೇಳ್ತಾರೆ ತತ್ವ ಪದಕಾರ. ಆಡು ಭಾಷೆಯಲ್ಲಿ ಎಷ್ಟು ಚಲೋ ಮಾತಾಡಿದ್ರು. ಕಾಡುವುದಿಲ್ಲಯ್ಯ. ಈ ಜ್ಯೋತಿಷ್ಯ ಹೇಳೋರು ಹಂಗೆ ಹೇಳ್ತಿರ್ತಾರೆ. ನಿಮ್ ಜೀವನದಾಗ ನಿಮಗೆ ಸಂಕಷ್ಟದ ಸಮಯ ಬರ್ತದೆ. ಎಲ್ಲರ ಜೀವನದಾಗ ಬರ್ತದೆ. ಅನ್ಬಿಟ್ಟು ನೀವು ನನಗೆ ಇಂಥದ್ದು ಬಂದದ ಅಂತೀರಿ. ನೀವು ಎಲ್ಲರಿಗೂ ಸಮಸ್ಯೆ ಇದ್ದದ್ದ. ನನ್ಗೇನು ಸಮಸ್ಯೆ ಇಲ್ಲಂದ್ರಿ. ಈ ಸಾಹೇಬ್ರಿಗೆ ಕೇಳೋರು ಸಮಸ್ಯೆ ಐತೆ ಇಲ್ಲ. ಈಗ ಸಮಸ್ಯೆ ಬಗೆಹರಿಸಿ ಬಂದ ಒಮ್ಮೊಮ್ಮೆ ಬೆಳ್ತಾನ. ನಿದ್ದೆ ಮಾಡೋ ಪ್ರಸಂಗ ಬರಂಗಿಲ್ಲ. ಏನ್ ಮಾಡ್ತೀವಿ? ಯಾರಿಗೆ ಸಮಸ್ಯೆ ಇಲ್ಲ. ನಿಮ್ಗೆ ಸ್ವಸ್ಥದ ಅಷ್ಟೇ ಸಮಸ್ಯೆ, ಊರು ಸ್ವಸ್ಥರ ಸಮಸ್ಯೆ ನಾವು ಸುತ್ತಿರ್ತಾವೆ. ಏನ್ ಮಾಡ್ತೇವೆ? ಎಲ್ಲರೂ ಬಂದು ಕಿರಿಕಿರಿ ಹೇಳೋರ. ನಿಮ್ದು ಹತ್ತಿರಟ್ಟ ಸಮಸ್ಯೆ ನಮ್ಮ ಸುತ್ತ. ಸಮಸ್ಯೆ ಇಲ್ಲದ ಸಂಸಾರವೇ ಇಲ್ಲ. ಸಂಸಾರ ಅಂದ್ರೆ ಸಮಸ್ಯೆದ ಗೂಡು. ಸಮಸ್ಯೆದ ಸುಳಿಯಲ್ಲಿ ಜೀವ ಸುತ್ತಾಡ್ತಾ ಇದ್ದಾನೆ. ಈ ಎಲ್ಲಾ ಸಮಸ್ಯೆದ ಸುಳಿಯಿಂದ ಹೊರಬರಲು ಒಂದೇ ಒಂದು, ಅದ ಅಧ್ಯಾತ್ಮ. ಅಧ್ಯಾತ್ಮ ನೆನಪಿಟ್ಟುಕೊಳ್ಳಿ. ಅಧ್ಯಾತ್ಮ ನಿಮಗ ಸರ್ವ ಸಮಸ್ಯೆಯಿಂದ ಹೊರಗೆ ತರುತ್ತದೆ. ನಾಲೆಜ್, ನಾಲೆಜ್, ಅಧ್ಯಾತ್ಮ, ಸೆಲ್ಫ್ ನಾಲೆಜ್. ಅದರಿಂದ ನಿಮ್ಗ ಅಧ್ಯಾತ್ಮ, ಸೆಲ್ಫ್ ನಾಲೆಜ್. ನಾಲೆಜ್ ವಿಲ್ ಮೇಕ್ ಅಸ್ ಫ್ರೀ ಫ್ರಮ್ ಆಲ್ ಬಾಂಡೇಜಸ್. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಸರ್ವ ಸಮಸ್ಯೆ, ಸರ್ವ ಬಂಧನ, ಕಷ್ಟ ಎಲ್ಲದರಿಂದ ನಮಗೆ ಹೊರಗೆ ತರುವಂತದ್ದು ಯಾವ್ದ್ರಿ? ನಾಲೆಜ್ ಅಂದ್ರು. ನಾಲೆಜ್ ವಿಲ್ ಮೇಕ್ ಅಸ್ ಫ್ರೀ ಫ್ರಮ್ ಆಲ್ ಬಾಂಡೇಜಸ್. What knowledge? Is it chemistry? Is it physics? Is it geology? ಯಾವುದಪ್ಪ? ಯಾವುದು? ಯಾವುದು ನಾಲೆಜ್? ಯಾವುದು ಜ್ಞಾನ? ಬಹಳ ಚಂದ ಹೇಳಿದ್ರು. ಸೆಲ್ಫ್ ನಾಲೆಜ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೋ ಸೆಲ್ಫ್. ನಿನ್ನ ನೀ ತಿಳಿ. ನಿನ್ನ ನೀವು ತಿಳಿಯುವರೇ ಅಧ್ಯಾತ್ಮ. ಅದು ನಿಜವಾದ ಸಂಪತ್ತು. ಜ್ಞಾನವೇ ನಿಜವಾದ ಸಂಪತ್ತು. ಈ ನಾನುಡಿಗಳಂತ ಬರ್ತಾವ, ಪ್ರೊವರ್ಬ್ಸ್. ಇಂಗ್ಲಿಷ್ ಬಹಳ ಚಂದ ಮಾತು. ಮೊನ್ನೆ ಓದಿದೆ ನಾನು. ವಿಜ್ಡಮ್ ಅಂತ ಒಂದು ಇಂಗ್ಲಿಷ್
ಮಂತ್ಲಿ ಮ್ಯಾಗಝಿನ್ ಅದು. ಅದ್ರೊಳಗೆ ಭಾಳ ಕೆಳಗಡೆ ಅವನು ಚಂದ ಮಾತುಗಳನ್ನು ಬರೀತಿರ್ತಾನೆ. ಅದ್ರಾಗ ಒಂದು ಮಾತು ಬಂದಿತ್ತು ಮೊನ್ನೆ, ಲೈಫ್ ಈಸ್ ಟಫ್, ಗೆಟ್ ಎ ಹೆಲ್ಮೆಟ್, ಇಟ್ ಈಸ್ ಮೇಡ್ ಆಫ್ ನಾಲೆಜ್. ಏನಂದ್ರೆ ಲೈಫ್ ಈಸ್ ಟಫ್, ಬದುಕಂದ್ರೆ ಅಂದ್ರೆ ಹೋರಾಟದ ಬದುಕು. ಯಾವ್ದು ಸರಳ ಐತಂತೀರಿ? DVJ ಬಾಳ ಚಂದ ಹೇಳ್ತಾರ, ಬದುಕೆಂಬುದು ದ್ರಾಕ್ಷಾರಸವೇನಲ್ಲ, ಯಕ್ಷುದಂಡದ ಹೋಳು ಕಷ್ಟ ಭೋಜನವೇ. ಈ ಮಾತಾಡ್ತಾ ಇದ್ದಾರೆ ನಿಮಗೆ. ಜೀವನ ಅಂದ್ರ ದ್ರಾಕ್ಷಿ ತಿಂದಂಗಲ್ಲ, ಜೀವನ ಅಂದ್ರ ಕಬ್ಬು ತಿಂದಂಗ. ತಿಳಿತ್ ನಿಮ್ಗೆ ಈ ಮಾತು? ದ್ರಾಕ್ಷಿ ತಿನ್ನಕ್ ಬರ್ತದೆ ಅಂದ್ರೆ ದ್ರಾಕ್ಷಿ ಬಾಳೆಹಣ್ಣ ಕಪ್ಪ ಮೂಲ. ಕಬ್ಬು ತಿಂದಿರಿ, ಸುಲಿಬೇಕು, ಮೆಲ್ಲಬೇಕು, ಒಂದಿಷ್ಟು ನಿಮಗೆ ರಸ ಸಿಗುತ್ತೇನೆ. ಹಾಗೆ ಜೀವನ ಅಂದ್ರೆ ಇಕ್ಷುದಂಡದ ಹೋಲ್ ಅಂದ್ರೆ ಕಬ್ಬಿನ ಹಾಗೆ ಕಷ್ಟ ಭೋಜನವೇ ಅಂದ್ರು. ಇದು ಕಷ್ಟ, ಜೀವನ ಅಂದ್ರೆ ಕಷ್ಟ. ಸ್ವಲ್ಪ ನಾಲೆಜ್ ಬೇಕು ನೋಡ್ರಿ, ಜ್ಞಾನ ಬೇಕು. ಈ ಅಧ್ಯಾತ್ಮದ ಜ್ಞಾನ ಇಲ್ಲದ ಮಂದಿ ಏನಕ್ಕೆ ಅದಕ್ಕೋ ಧರ್ಮ, ಯಾವುದೋ ಅನಾಚಾರವೇ ಆಚಾರ, ಅದೇ ಧರ್ಮ ಅಂತ ತಿಳ್ಕೊಂಡು ಅನಾಚಾರವನ್ನು ಮಾಡ್ತಾ ಇತ್ತು ಮಂದಿ. ಎಲ್ಲಿ ವೀರೇಶ್ವರ ಶರಣರ ಗತಿ ಹೇಳಕತ್ತಿದ್ದ 40 ವರ್ಷದೊಳಗ ವೀರೇಶ್ವರ ಶರಣರು ಊರಾಗ 8 ಕ್ವಾಣ ತಂದಿದ್ರು ಕಡಿಲಾಕ. ವೀರೇಶ್ವರ ಶರಣರಂದ್ರು ಇದ್ಯಾವ ಧರ್ಮ, ಯಾವ ಧರ್ಮ ಅಂತಾರೆ ಇದಕ್ಕ? ಕೊಲ್ಲುವುದು ಧರ್ಮ ಅಲ್ಲ. ಬಹಳ ಮಂದಿ ವಚನ ಹೇಳ್ತಾರ, ಕಂಠಪಾಠ ಮಾಡಿರ್ತಾರ, ಏನು ಪುಂಖವಾಗಿ ವಚನ ಹೇಳ್ತಾರ, ಮತ್ತೆ ತಿನ್ನಬಾರದು ತಿಂತಾರ. ಹೊತ್ತು ಮುಳುಗೋದಕ್ಕ ಎಲ್ಲಿಗೆ ಹೋಗ್ತಾರೆ? ಇವತ್ತು ಹೆಚ್ಚು ಬಹಳ ಮಂದಿ ದಾಬಾದಾಗನ ಊಟ ಮಾಡಕ್ ಹೋಗ್ತಾರೆ. ದಾಬಾದಾಗ ಕೈಯ ಕಾಲ ತಿಳಕ್ ಹೋಗ್ತಾರೆ. ದನದ ಕೈಯ ಕಾಲ ನಿಮ್ಮವಲ್ಲ. ಮತ್ತೇನು? ದೈವೇ ಧರ್ಮದ ಮೂಲವಯ್ಯ. ಇದು ದಾಬಾಕ್ ಹೋಗೋದು ನಿಂದ ಅಲ್ಲಯ್ಯ. ನೀ ದಾಬಾಕ್ ಹಾರಿ ಅಂದ್ರ ದೈವೇ ಧರ್ಮ ಎಲ್ಲಿ? ನೀ ತಿಂತಿ ಅಂದ್ರ ಪ್ರಾಣಿಗಳನ್ನ ಕೊಲ್ತಾರೆ, ಕುರಿ ಕಡಿತಾರೆ, ಕೋಳಿ ಕಡಿತಾರೆ. ಯಾಕೆ? ನೀ ತಿಂತಿ ಅಂತ ಕಡಿತಾರೆ. ಜೀವ ಹಿಂಸೆ ಅಲ್ಲೇನದು? ದಯ ಅಂತಾರೆ. 40 ಮಾಡದ ಶರಣರಂದ್ರು ನಿಮ್ ಕಾಲುಗಳು ತಿಂದಿತ್ತಮ್ಮ, ನಿಮ್ ಕೈ ಮುಗಿ ತಿಂದು ಜೀವಿಗಳನ್ನ, ಸಾಧು ಪ್ರಾಣಿಗಳನ್ನು ಕೊಲ್ಲಬೇಡ್ರಿ. ಆ ದೇವ್ರಿಗೆ ಎಂದೂ ಜೀವ ಹಿಂಸೆ ಮಾಡಂತ ಹೇಳಂಗಿಲ್ಲ, ಇದನ್ನ ಬೇಡಂಗಿಲ್ಲ. ಎಲ್ಲ ನಾವು ಕೊಡಲು ಎಡಿ ಮಾಡಬೇಕಾಗ್ತದೆ. ಎಡಿ ಅಂತ ಮಾಡಬೇಕು. ಸರಿಪ, ಬಹಳ ಚಂದ ಹೇಳ್ತಾರೆ. ಪದಗಳು, ತತ್ವದ ಪದಗಳು. ಎಡಿಯ ಒಯ್ಯಣು ಬಾರೆ, ದೇವರಿಗೆ ಎಡಿಯ ಒಯ್ಯಣು ಬಾರೆ, ಕರ್ಮದ ಕುರಿ ಕೊಯ್ಸಿ. ಬಹಳ ಚಂದ ಐತದ ಪದ. ಎಡಿ, ನೀವು ಈ ಕುರಿ ಕಡ್ದ ಎಡಿ ಹಿಡಿತೀನಿ. ಇಲ್ಲೇ ನಮ್ಮ ಪಕ್ಕದ ಹಳ್ಳಿ ಐತಲ್ರಿ, ಯಾವ್ದು ಕಿಲ್ಲೆ, ಗುರುವಾರ ಸಾವಿರ ಕುರಿ ಕಡಿತಾ. ನಾನಪ್ಪ ಊರ ಹೆಸರು ನಿಂಗೆ ದೇವ್ರಿಗೆ ಎಡೆ ಹಿಡಿತಾರ. ಸರಿ ಹೇಳ್ದ, ಕರ್ಮದ ಕುರಿ ಕೈಸಿ. ಕ್ವಾಣ ಕಡಿಯೋದನ್ನ, ಕ್ವಾಣ ಎದರ ಸಂಕೇತ ಗೊತ್ತೇನ್ರಿ? ಅಹಂಕಾರದ, ಮದದ ಸಂಕೇತ. ಆ ದೇವ್ ನಿಜವಾಗಿಯೂ ಅಹಂಕಾರಿಯಾದವನಿಗೆ, ದುರಹಂಕಾರಿಯಾದವನಿಗೆ, ಅಹಮಿನಿಂದ ಕೂಡಿದವನಿಗೆ ಪರಮಾತ್ಮನ ಅನುಭೂತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವನ ದಿವ್ಯಾನುಭೂತಿ ಆಗ್ಬೇಕಾಗಿತ್ತಂದ್ರ ಅಹಮೆಂಬ ಕ್ವಾಣ ಕಡಿ ಅಂದ್ರೆ ನಿನ್ನ ಸ್ವಕ್ಕನ ಅಡಗಿಸುವಂತ ಅರ್ಥ. ಅದನ್ನ ಕಡಿದ್ರೇನೆ ದೇವ್ರು ಭೇಟಿ ಆಗೋದು. ಅದ್ರ ಕಡೆ ನೀವು ಕ್ವಾಣ ಬಲಿ ಕೊಡ್ತಾನ. ಹುಲಿ ಹಿಡ್ಕೊಂಬಂದು ಬಲಿ ಕೊಡು ನೋಡು, ನೀನೇ ಬಲಿ ಆಗ್ತಿ. ಅದಕ್ಕೆ ಸಂಸ್ಕೃತ ಒಬ್ಬ ಮಹಾತ್ಮ ಬಹಳ ಚಂದ ಹೇಳ್ತಾನೆ. ಏನಂದ್ರೆ
ಅಶ್ವಂ ನೈವ ಗಜಂ ನೈವ ಸಿಂಹೋ ನೈವ ಚ ನೈವ ಅಜಾಪುತ್ರಂ ಬಲಿಂ ದದ್ಯಾ ದೇವೋ ದುರ್ಬಲ ಘಾತುಕಾನ. ಯಾರೂ ಆನೆ ಬಲಿ ಕೊಡಂಗಿಲ್ಲ, ಸಿಂಹ ಹಿಡ್ಕೊಂಡ್ಬಂದು ಬಲಿ ಕೊಡಂಗಿಲ್ಲ, ಹುಲಿ ಹಿಡ್ಕೊಂಡ್ಬಂದು ಬಲಿ ಕೊಡಂಗಿಲ್ಲ, ಸಂಭಾವಿತ ಪ್ರಾಣಿ ಆಡ್ ಬಲಿ ಕೊಡ್ತಾರ. ದೇವರು ಕೂಡ ದುರ್ಬಲರಿಗೆ ಹಿಂಸೆ ಕೊಡೋನೇನೋ ಅಂತ ಅನಿಸ್ತು ನನಗಂತ. ದೇವೋ ದುರ್ಬಲ ಘಾತುಕ. ಶರಣ ಹೇಳಿದ್ರು ನಿಮಗೆ ಆ ಜೀವಕ್ಕೊಂದು ಎಡೆ ಹಿಡಿದ್ರೆ ದೇವರು ನಿಮಗೆ ಒಲಿತಾನ ಅನ್ನೋದು ನನ್ನ ಕಡವು ಬೇಕಾದ್ರೆ ನೀವು ಎಡೆ ಹಿಡೀರಿ ಅಂತ ಅವರು ಎತ್ತಿದ ಕೊಡಲಿ ಮುಂದೆ ಖಡ್ಗದ ಮುಂದೆ ತಮ್ಮ ಎಡೆ ಹಿಡ್ಕೊಂಡಿದ್ರಂತ ಯಾವನೋ ಜಾಸ್ತಿ ಉಳಿಸ್ಕೊಟ್ನಂತ. ಶರಣರಿ, ನಮ್ಮ ಧರ್ಮದ ಕಾರ್ಯಕ್ಕೆ ಯಾಡ ಬರಬೇಡ, ಇದು ಧರ್ಮದ ಕಾರ್ಯ. ಅದು ಹೇಳುವುದಯ್ಯ ಆದರೂ ಬಸವಣ್ಣ ಜೀವ ಹಿಂಸೆ ಮಾಡೋದು ಇದ್ಯಾವ ಧರ್ಮ ಅಂದ್ರು. ಇಂಥ ಕಡುತರಿರುವಂತ ಊರೊಳಗೆ ನಾನು ಇರೋದು ಬೇಡ ಅಂತ ಅವತ್ತೇ ವೀರೇಶ್ವರರು ಊರು ಬಿಟ್ರು, ಶಾಲಾಪುರಕ್ಕೆ ಬಂದು ಉಳಿದ್ರು ಅಂತ ಹೇಳ್ತಾರೆ. ಇದು ಒಬ್ಬ ಮಹಾತ್ಮರ ಕಥೆ ಇಲ್ಲ. ಬಸವಣ್ಣವರು ಅದನ್ನೇ ಪ್ರತಿಪಾದನಾ ಮಾಡ್ತಾ ಬಂದ್ರು. ಅವ ಬಾಲಕ ಬಸವ, 6 ವರ್ಷದ ಬಸವಣ್ಣ. ಅಪ್ಪ ಮಾದರಸ ಬಾಲ ಬಸವನನ್ನ ಸೋಮಭಟ್ಟನ ಮನೆಯೊಳಗ, ಬ್ರಾಹ್ಮಣ ಸೋಮಯಾಜಿಯ ಮನೆಯೊಳಗ ನಡೆಯುವಂತ ಯಾಗಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಕುರಿ ಆ ಯಾವ ಯಜ್ಞ ಕಂಬಕ್ಕೆ ಕಟ್ಟ್ಯಾರ. ಆ ಯಜ್ಞ ಕಂಬಕ್ಕೆ ಕಟ್ಟಿದಂತ ಮಾವಿನ ತಳಿರನ್ನ, ಎಳೆ ಎಲೆಯನ್ನ ಆ ಕುರಿ ಜಿಗಿದು ಹಾರ್ಯಾರು ತಿಂತದ ಹಸದಂತ ಕುರಿ ಅದು ನಿಲುಕ್ತಾ ಇಲ್ಲ. ಹಾರಿ ಆ ಕುರಿ ಮರಿ ತಿರ್ಲಾಕ ಹೊಂಟದೆ. ಅದನ್ನ ನೋಡಿ ಬಸವಣ್ಣವ್ರಿಗೆ ಕಲ್ಪನೆ ಬಂತು. ಮುಂದಿನ ಕ್ಷಣದಲ್ಲಿ ಹೆಣ ಆಗ್ತದ, ಆದ್ರೆ ಹೊಟ್ಟೆ ಹಸಿವು ಎಷ್ಟು ಕೆಟ್ಟದ, ಅದನ್ನ ತಿರ್ಲಾಕ ಪ್ರಯತ್ನ. ತೋರಣಕ್ಕೆ ತಂದ ತಳಿರವೇ ಇತ್ತು, ಅಂದಂದೆ ಹುಟ್ಟಿತ್ತು, ಅಂದಂದೆ ಹೊಂದಿತ್ತು, ಸತ್ತಿತ್ತು. ಒಂದವರು ಉಳಿದರೆ ಕೂಡಲ ಸಂಗಮ ದೇವ ಅಂದ್ರು. ಎಷ್ಟು ಹಿಂಸೆ ಮಾಡಿ ಆ ಪ್ರಾಣಿಯನ್ನ ಕೊಲ್ತಿದ್ರು ಅಂದ್ರೆ ಅದನ್ನೇ ಬಂತು ಬುದ್ಧಿ ಅದು ಮೇ ಮೇ ಅಂತ ಹಿಂಸೆ ತಾಳವನೇ ಕುರಿ ಮರಿ ಕೂಗುತ್ತಾ ಇದೆ. ಬುದ್ಧಿ ಅದನ್ನ ಕೊಲ್ತಾ ಇದ್ದಾರೆ. ಅದನ್ನ ನೋಡ್ತಾ ಬಸವಣ್ಣವರ ಕಣ್ಣಾಗ, ಬಾಲಕ ಬಸವಣ್ಣನ ಕಣ್ಣೊಳಗೆ ನೀರು ಬಂತು. ದೇವರೇ, ಇದೇನು ಧರ್ಮ, ಇದೇನು ಆಚರಣೆ, ಏನ್ ಮಾಡಕತ್ತಾರೆ ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಏನ್ ಮಾಡಕತ್ತಾರೆ ಇವರು? ಎಲೆ ಹೋತ್ಯ ಅಳುಕಂಡೆಯ, ವೇದವನ್ನು ಓದುವವರ ಮುಂದೆ ಅಳುಕಂಡೆಯ. ವೇದ ಹೇಳ್ತದೆ ಇದು ಈ ಜೀವ ಕೊಲ್ಲುವುದು ಧರ್ಮ ಏನು ಅಂತ ಕೇಳಿದ್ರೆ ನಮ್ಮ ವೇದ ಹೇಳ್ತದ ಅಂತ ಹೇಳ್ತಾರ. ಇವರು ವೇದ ಓದ್ದವ್ರು, ಏನೂ ಓದಾರದವ್ರು ಮಾಡಿದ್ದಲ್ಲ ಇದು. ಇವರು ಪಂಡಿತರು, ಮಹಾನ್ ಮೇಧಾವಿಗಳು, ಓದಿದವರು ಇಂಥ ಕೆಲಸ ಮಾಡಕತ್ತಾರ. ಅಳುಕಂಡೆಯ ಎಲೆ ಹೋಗ್ತೇವೆ. ವೇದವನ್ನು ಓದಿದವರ ಮುಂದೆ ಅಳುಕಂಡೆಯ, ಶಾಸ್ತ್ರವನ್ನು ಓದಿದವರ ಮುಂದೆ ಅಳುಕಂಡೆಯ. ನೀ ಅಳು ನೀ ಎತ್ತುವುದಕ್ಕೆ ಅವರಿಗೆ ಕೂಡಲ ಸಂಗಮ ದೇವ ತಕ್ಕುಲ ಮಾಡುವ. ಅದಕ್ಕೆ ಇಲ್ಲಿ ಇವತ್ತು ಏನು ಹೇಳ್ಕೊಂಡಿದ್ದಾರೆ ವಿಶ್ವನವರು? ದಯವಿಲ್ಲದ ಧರ್ಮ ಅದೇ ದಯ, ದಯಾದೇ ಕರುಣೆ ಬೇಕು, ಮಾನವೀಯತೆ ಬೇಕು. ನಿನ್ನೆ ಅದನ್ನೇ ಹೇಳಿದೆವು ನಾವು. ಮಾನವೀಯತೆ ಕರುಣೆ ಇಲ್ಲದಂತಹದ್ದು ಅದಕ್ಕೆ ಧರ್ಮ ಅಂತಾರೇನಪ್ಪ. ಅದನ್ನೇ ಬೇರೆ ಮಾತಿನಲ್ಲಿ ಬುದ್ಧ ಮಾವೀರ ಅದನ್ನೇ ಹೇಳಿದ್ರು. ಅಹಿಂಸಾ ಪರಮೋ ಧರ್ಮ ಅಂದ್ರು ಅದೇ ಅರ್ಥನೇ. ದಯವೇ ಧರ್ಮ ಆದರೂ
ಅದೇ ಹೇಳ್ತಾನೆ ಕಬೀರ, ದಯಾ ಧರ್ಮ ಕಾ ಸಿರತ. ತುಳಸಿದಾಸ್ ಕಬೀರದಾಸರು ಮಾತಾಡ್ತಾರೆ. ದಯ ಇನ್ನೊಬ್ಬರಿಗೆ ನೋವು ಕೊಡದೆ ಇರುವುದೇ ನಿಜವಾದ ಧರ್ಮ ಪಾಪ. ಇನ್ನೊಬ್ಬರಿಗೆ ಟಾರ್ಚರ್ ಮಾಡೋದು ಧರ್ಮ ಅಲ್ಲ. ಟಾರ್ಚರಿಂಗ್ ಅದರ್ಸ್ ಈಸ್ ಸಿನ್, ಹೆಲ್ಪಿಂಗ್ ಅದರ್ಸ್ ಈಸ್ ವರ್ಚು. ಏನ್ ಹೇಳಿದ್ರು? ಇನ್ನೊಬ್ಬರಿಗೆ ಸಹಾಯ ಮಾಡೋದು, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋದು ಅದೇ ದಯ, ಅದೇ ಧರ್ಮ. ಇನ್ನೊಬ್ಬರಿಗೆ ನೋವು ಉಂಟು ಮಾಡೋದು ಅದು ಧರ್ಮ ಆಗ್ತದೆ ಅನ್ನೋ ತಮ್ಮ ಹಿಂಸೆ ಮಾಡೋದು ಧರ್ಮ. ವಾಲ್ಮೀಕಿ ಮಹರ್ಷಿಗಳ ಜೀವನದಲ್ಲಿ ಒಂದು ಅಪರೂಪದ ಪ್ರಸಂಗ ಇರುತ್ತದೆ. ಮೊನ್ನೆ ನಾನು ಓದಿದೆ ನೋಡಿ. ನಾನು ಹೇಳಿದೆ ಬದಲಾಗಬೇಕು ಮನುಷ್ಯ. ಸತ್ಸಂಗ ಮಾಡಿ, ವಚನ ಓದಿ, ವಚನ ಕೇಳಿ, ವಚನ ಹಾಡಿ ಬದಲಾಗಬೇಕು. ಪೂಜೆ ಮಾಡಿ, ಜಪ ಮಾಡಿ, ಧ್ಯಾನ ಮಾಡಿ ಮನುಷ್ಯ ಒಂದಿಷ್ಟು ಬದಲಾಗಬೇಕು. ಎಷ್ಟು ಹಿಂಸಕನಾಗಿದ್ದ ವಾಲ್ಮೀಕಿ. ಅವ ಮಾಡೋದಂದ್ರ ಇರುಗಿ ವರ್ಷದಂಗ, ತಗಡಿ ವರ್ಷದಂಗ, ಸೊಳ್ಳಿ ಹೊಡೆದಂಗ. ಇದೇನು ದೊಡ್ಡ ಮಾತ. ದಿನಕ್ಕೆ ಎಷ್ಟು ಕೊಲೆ ಮಾಡ್ತಿದ್ದ ಗೊತ್ತಿಲ್ಲ. 7 ರಂಜುಣಿಗೆ ತುಂಬ. ರಂಜುಣಿಗೆ ಅಂದ್ರ ದೊಡ್ಡ ದೊಡ್ಡ, ನೀವು ಕಡೆ ಚಳಿಗೆ ಅಂತೀರ ಅಂತಿಲ್ಲ, ಬೆಳಿಗ್ಗೆಗಳು. ರಂಜುಣಿಗೆ 7 ರಂಜುಣಿಗೆ ತುಂಬಿತ್ತು ಅಂತ. ಅವ ಒಂದು ಮರ್ಡರ್ ಮಾಡಿದ್ರೆ ಒಂದು ಹಳ ಹಾಕ್ತಿದ್ದಂತೆ. 7 ರಂಜುಣಿಗೆ ತುಂಬಿತ್ತು ಅಂತ. ಎಷ್ಟು ಮರ್ಡರ್ ಆಗಿರೋದು ಇಂಥವ್ರು ಇರಲಿಲ್ಲ ಅಂತ ಕಾಣ್ತಾವ ಹಿಡಿಯವ್ರ. ಆ ಹಾದಿಯೊಳಗ ಸಂತ ನಾರದರು ಬಂದ್ರು ನೋಡ್ರಿ. ದೇವ ಧ್ಯಾನ ಮಾಡುತ್ತಾ, ದೇವ ಸ್ಮರಣೆ ಮಾಡ್ತಾ ನಾರದರು ಹೊಂಟಿದ್ರು. ಈತ ಮಹಾಪಾಪಿ, ಕೊಲೆಗಡುತ್ತ, ಜೀವಹಿಂಸಕ. ಅವನ ಹೃದಯ ಕಟುಕ ಹೃದಯ. ಕರುಣೆ ಇಲ್ಲದ, ಕರುಣಾರಸ ಬತ್ತಿ ಹೋದ ಕಟುಕ ಹೃದಯದಿಂದ ಕೂಡಿದಂತ ವಾಲ್ಮೀಕಿ. ಅವತ್ತ ಅವನಿಗೇನು ದೊರಕಿಲ್ಲ, ಹಸದ ಕುಂತ ಅಂತ ಹೊತ್ತಿನಾಗ ಇವ ದೇವಸ್ಮರಣೆ ಮಾಡ್ತಾ ಹೊಂಟ. ಕುಂತರು ನಾಮಸ್ಮರಣೆ, ನಿಂತರು ನಾಮಸ್ಮರಣೆ. ನಾರಾಯಣ ನಾರಾಯಣ ಏನಾರ ಅಂತೆ, ಬಸವ ಬಸವರ ಅಂತೀವಿ, ನಾರಾಯಣ ನಾರಾಯಣ ಅಂದೆ. ನಿನಗೇನು ನಾಮ ಹಿಡಿಸನ ನಾಮಸ್ಮರಣೆ ಮಾಡಿ ಸದಾ ಸದಾ ನಾಮಸ್ಮರಣೆ ಮಾಡ್ತಿದ್ದ ನಾರದ. ನಾಮಸ್ಮರಣೆ ಮಾಡ್ತಾ ಹೊಂಟಿದ್ರು. ವಾಲ್ಮೀಕಿ ಮೊದಲನೇ ಹೆಸರು ರತ್ನಾಕರ, ಬೇಡ ರತ್ನಾಕರ. ರತ್ನಾಕರ ನೋಡ್ದ ಎಷ್ಟು ಮಸ್ತ್ ಅದನಲ್ಲಿ ಮನುಷ್ಯ. ಹಾಡ್ಕೊಂತ ಹೊಂಟಾನ. ಏನು ಶಾಂತ ಮುಖ ಮುದ್ರೆ. ಈ ಕಾಡಿನಲ್ಲಿ ಹೊಂಟಾನ. ನಾನಿಂಥ ಗರ್ಜನೆ ಹಾಕಿದ್ರೆ ಅವ್ನು ಭಯನೇ ಇಲ್ಲ. ನೆನಪಿಟ್ಟುಕೊಳ್ರಿ, ಸಂತನಿಗೆ ಯಾವ ಭಯವೂ ಇಲ್ಲ. ಹೆಚ್ಚಿನ ಭಯ ಯಾವುದ್ರಿ? ಮನುಷ್ಯನಿಗೆ ಬಹಳ ದೊಡ್ಡ ಭಯ ಪೊಲೀಸರು ಭಯ ಅಂದ್ರೆ ಮೊದಲೊಂದಿಷ್ಟು ಹೆದರ್ತಿದ್ರೆ ಈಗ ಹ್ಯಾಂಗ ಯಾರಿಗೆ ಗೊತ್ತಿಲ್ಲ. ಸಾಹೇಬ್ರ ಹೇಳ್ಬೇಕು. ಈಗಂತೂ ಯಾರ್ದು ಭಯ ಇಲ್ಲ. ಯಾರ ಭಯ ಇಲ್ಲ ಅಂದ್ರೂ ಒಬ್ಬನ ಭಯ ಆಯ್ತು. ಯಾರ ಭಯ? ಯಮನ ಭಯ, ಸಾವಿನ ಭಯ. ನೀವೆಲ್ಲದಕ್ಕೂ ಹೆದರೋದು ಯಾವ್ದೋ ಸಲುವಾಗಿ ಗೊತ್ತೇನ್ರಿ? ಸಾವಿನ ಸಲುವಾಗಿ. ಯಾವತ್ತಿನ ಅತ್ತಿ ಮನೆ ಸೊಸಿ ಜಗಳಾಡಿದ್ರು. ಅತ್ತಿಗಳು ಜಗಳಾಡಿ, ಗಂಡನಗಳು ಜಗಳಾಡಿ, ಸಾಕನ ಸಾಯ್ತೀನಿ ಅಂತ ಹೇಳಿ ಕಂದಿಲ್ ತಗೊಂಡು, ಹಗ್ಗ ತಗೊಂಡು ಉರುಳು ಹಾಕೊಳಕ್ ಹೊಂಟಿದಂತ ರಾತ್ರಿ. ಇಂಥವ್ರು ಯಾರೋ ಹಿರಿಯರು ಬಿಟ್ಟಾರು. ಎಲ್ಲಿ ಹೊಂಟಿರ್ತಂಗಿ ಸಾಕ ಇದ್ರೆ ನಮ್ಮ ಅತ್ತಿ ಕಟ್ಟದ, ನಾನು ಉರುಳು ಹಾಕೊಳಕ್ ಹೊಂಟೀನಿ ಅಂದ.
ಉರ್ಲು ಹಾಕೊಳಕ್ ಹೊಂಟಿರಿ, ಸುಸೈಡ್ ಮಾಡ್ಕೊಳಕ್ ಹೊಂಟಿರಿ, ಸರಿ ಕೈಯಾಗ ಕಂದಿನ ಹಿಡ್ಕೊಂಡು ಹೊಂಟಿರಿ ಅಂತ ಕೇಳಿದ್ರಂತ. ಹಾವ ಹುಳ ಹುಬ್ಳಿ ಹೇಳಕ್ ಬರೋದಿಲ್ರಿ, ಆಗಿನ ಭಯದಾರಿಕಪ್ಪ ಸಾಯ್ತೀವಿ ಅಂತಾನ ಭಯ. ಯಾರಿಗೆ ಭಯ ಇಲ್ಲ ಹೇಳ್ರಿ? ಸುಮ್ ನಾಟಕ ಮಾಡ್ತಿರ್ತಾರೆ, ಹುಡುಗಾಟಿ ಹೇಳ್ತಿರ್ತೀನಿ. ಊಟ ನಸರುದ್ದೀನ್ ಕತಿ ಭಾಳ ಚಂದ ಹೇಳ್ತಿರ್ತಾನ. ನಸರುದ್ದೀನ್ ಹೆಂಡತಿ ಹುಡುಗಾಡಿ ನಾನು ಒಳಕ ಬಾಯಿ ಹಾಕಿದ್ ಹೆಣ್ಮಗಳು ಬಂಡ್ ಮಾಡ್ತಿದ್ದು, ಬಂಡ್ ಬಾಯಿ ಜಗಳಾಡಿ ಸಾಕಾಗಿ ಇವನು ಹಗ್ಗ ತಗೊಂಡು ಕೊಲ ಹೋಗಿ ಬಾಣ ಹಾಕೋಣ. ಮಾಮೂಲಿ ಇಕ್ಕಿದೆಲ್ಲ ಆಕೇನು ಹೆದರ್ಲಿಲ್ಲ ಹೆಣ್ಮಗಳು. ಒಂದ್ 10 ನಿಮಿಷ ಆದ್ಮೇಲೆ ಕಿಟಕಿ ಬಾಲ ತೆರೆದು ನೋಡಿದಂತ ಇವ ಉರುಳು ಹಾಕೊಳಕತ್ತಿದ್ದ. ಉರುಳು ಹೆಣ್ಣು ಹಾಕೊಳಕತ್ತಿದ್ದ, ಕಾಲಿಗೆ ಹಗ್ಗ ಕಟ್ಟ, ಆ ಹಗ್ಗ ತಗೊಂಡು ಸ್ವಂತ ಕಟ್ಕೊಳಕತ್ತಿದ್ದಂತ. ಏನ್ ಮಾಡಕತ್ತೀರಿ ಎಲ್ಲಕ್ಕಿ? ಉರುಳು ಹಾಕೊಳಕತ್ತೀನಿ ಊರ್ಗಂದಂತ. ಹಗ್ಗ ತಗೊಂಡು ಸ್ವಂತ ಕಟ್ಕೊಂಡ್ರೆ ಕುತ್ತಿ ಕಟ್ಕೊಳ್ರಿ, ಕುತ್ತಿಗಲ್ಲಂತ. ಮೊದಲ ಕುತ್ತಿಗೆ ಕಟ್ಟಿದ್ರೆ ತ್ರಾಸ ಆಯ್ತು, ಬೀಚಿ ಸ್ವಂತ ಕಟ್ಕೊಂಡೇನೆ ನೋಡಿ. ಸಾವು ಅಂದ್ರೆ ಎಲ್ಲರಿಗೂ ಭಯ, ಆದ್ರೆ ಸಂತನಿಗೆ ಸಾವಿನ ಭಯ ಐತ್ರಿ. ಆವ ಭಯವು ಇನ್ನೇನವಾಗ ಮರಣವು ಮಾನವ್ಯಾದವಾಗ. ಮರಣ ಮಾನವ್ಯ ಆಗಿರ್ತದೆ ಅವನಿಗೆ ಆ ಭಯ ರೀ. ಮಸ್ತ್ ಹೊಂಟಿದ್ದ, ಭಜನೆ ಮಾಡ್ಕೊಂತ ಹೊಂಟಿದ್ದ ನಾರದ. ಆಶ್ಚರ್ಯ ಅನಿಸ್ತೀವಿ. ನಾನು ಬಿಚ್ಚುಗತ್ತಿ ಕೈಯ ಕೊಡ್ಲಿ, ಹುರಿಹೊಡೆದ ಮೀಸಿ, ಕೆಂಪಾದ ಕಣ್ಣ, ನನ್ನ ಗರ್ಜನೆಗೆ ಶುಭವೇ ಗಡಗಡ ನಡೆಯುತ್ತದೆ. ನಾನು ಗರ್ಜನೆ ಹಾಕಿದ್ರು ಎಷ್ಟು ಶಾಂತವಾಗಿ ಹೊಂಟಾನಲ್ಲಿವ. ಕಾಲ ಹಾದಿ ಗುಡ್ಡದ ಮ್ಯಾಗ ಇವ ನಿಂತಿದ್ದ. ಬೇಡ ರತ್ನಾಕರ ಕಳೆದಂತೆ, ಯಾರು ನೀವು ಅನ್ನಂತ ಇಂಥವ್ರನ್ನ ಭೇಟಿಯಾಗಿದ್ದರು ಅವಾಗ. ಯಾರು ನೀನು ಅಂದ್ರೆ ನಾರದ್ರಂತ. ನೀ ಯಾರಂತ ತಿಳಿದ್ರೆ ನೀ ಯಾರು, ನಾ ಅವನೇ ಅದೀನಿ ಅನ್ನಂತ. ನಿಮ್ಗ ಅರ್ಥ ಆಗಂಗಿಲ್ಲ, ಅವನಿಗೆ ಅರ್ಥ ಆಗುತ್ತೆ. ನೀನು ಯಾರಂತ ತಿಳಿದ್ರೆ ನೀನು ಆತ್ಮ ಚೈತನ್ಯ ಸಚ್ಚಿದಾನಂದ ರೂಪ ಅದನ್ನೇ ಇದೆಯ. ನಿನ್ನ ನೀ ತಿಳಿದ್ರೆ ನೀ ಏನಾಗಿ ಅದೆಯಲ್ಲ, ಅದೇ ಸಚ್ಚಿದಾನಂದ ರೂಪ ಚೈತನ್ಯ ವಸ್ತುವೇ ನಾನಾಗಿದ್ದೇನೆ ಅಂತ. ನಿನ್ನ ನೀ ತಿಳಿದ್ರೆ ನೀ ಯಾರೋ, ನಾನು ಅವನೇ ಆಗಿದ್ದೇನೆ ಅಂತ ನಾರದ ಅನ್ನಂತ. ತಿಳಿಬೇಕಿದೆ. ಒಂದಮ್ಮನಿ ಮರಾಠಿ ಮಾತಾಡ್ದಂಗಾಯ್ತು, ಅವನಿಗೆ ಲಮಣ್ಯರ ಭಾಷೆ ಮಾತಾಡ್ದಂಗಾಯ್ತು. ಏನ್ ಹೇಳಕತ್ತಿ, ನಿನಗರ ತಿಳಿತದೇನೋ ಅನ್ನಂತ. ನನಗಂತೂ ಏನು ತಿಳಿದಿಲ್ಲ, ನಿನಗರ ತಿಳಿತೇನೋ ಅಂದ್ರೆ ನಾರದ ಈಗ ಹೆಂಗ ತಿಳಿತಮ್ಮ. ಈಗ ಪಾಪ ಮಾಡಾಗ ತಿಳಿಯಂಗಿಲ್ಲೋ, ಪಾಪದ ತಾಪ ಶುರುವಾಯ್ತಂದ್ರ ಅವಾಗ ತಿಳಿತು ನಿನಗ. ಹಂಗಂದ್ರ ನೀನಿದು ಹಿಂಸೆ ಮಾಡಕತ್ತೀಯಲ್ಲ, ಕಟುಕನಾಗಿ ಕೊಲೆ ಮಾಡಕತ್ತೀರಿ, ದರೋಡೆ ಮಾಡಕತ್ತೀರಿ, ಇನ್ನ ಬರೀ ಹಿಂಸೆ ಕೊಡ್ಲಾಕತ್ತೀರಿ. ಇದು ಧರ್ಮ ಅಲ್ಲ ತಮ್ಮ, ಇದಕ್ಕೆ ಅಧರ್ಮ ಅಂತಾರ. ಇದೇನು ಪಾಪ ಮಾಡಕತ್ತೀಯಲ್ಲ, ಕೆಟ್ಟ ಕೆಲಸ ಮಾಡಕತ್ತೀಯಲ್ಲ, ಕೊಲೆ ಸುಲಿಗೆ ದರೋಡೆ, ಇದಕ್ಕೆ ಪಾಪ ಅಂತಾರ. ಪಾಪ ನಿನಗೆ ತಾಪ ಕೊಡ್ತದೆ. ಮನುಷ್ಯನಿಗೆ ಯಾಕೆ ತಾಪ ಇರ್ತದೆ? ಯಾರಿಗೆ ಬರಲಾರದಂತ ಕ್ಯಾನ್ಸರ್ ನಿನಗೆ ಯಾಕೆ ಬಂತು? ಯಾರಿಗೆ ಬರಲಾರದಂತ ತಾಪ ನಿನಗೆ ಯಾಕೆ ಬಂತು? ನೆನ್ಪಿಟ್ಕೊಳ್ರಿ. ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಠತೆ. ಮಾಡಿದ ಕರ್ಮ ಅನುಭವಿಸಲೇಬೇಕು. ತಾಪಡದದ್ದು ತನ್ನ ಸಂಗಾಟ ಶಿವಯಾತ ಬಯತು ನಿನ್ನ ಸಂಕಟಕ. ನೀ ಮಾಡಿದ್ರೆ ನೀ ಅನುಭವಿಸಲೇಬೇಕು. ಪಾಪ ಎಂಬುದು ಈ ಎಲೆಕ್ಟ್ರಿಸಿಟಿ ಏನಂತೀರಿ, ಪವರ್, ವಿದ್ಯುತ್, ಕರೆಂಟ್ ಇದ್ದಂಗ. ಕರೆಂಟ್ ಹಿಡ್ದವ್ರಿಗೆ ಹೊಡಿತದಿಲ್ರಿ. ಎಲೆಕ್ಟ್ರಿಸಿಟಿ ಮಿನಿಸ್ಟ್ರಿ ಇದ್ದಂತ, ಭಾರಿ ದಿಮಾಕಿನ ಮನುಷ್ಯ ಇದ್ದ. ಅವಾಗ ಕೇಳಿದ್ದಂತ, ಇವರು ಲೈನ್ ಮ್ಯಾನ್ ಅವ್ರು ಇರ್ತಾವಲ್ರಿ, ಇದು ಹೊಡಿತದಂತಲೋ ಹ್ಯಾಂಗ್ ಹೊಡಿತದೋ ಅಂತ ಕೇಳಿದ್ನಂತ. ಎಲ್ಲರಿಗೂ ಹೊಡಿತದ್ರಿ ಸಾಹೇಬ್ರ, ನಿಮ್ಗೆ ಹೊಡಿತದ ಅವ. ನೀವು ಪವರ್ಫುಲ್ ಮಿನಿಸ್ಟರ್ ಅದ್ರಿ, ಪವರ್ ಮಿನಿಸ್ಟರ್ ಅದ್ರಿ, ನಿಮ್ಗೆ ಹ್ಯಾಂಗ್ ಹೊಡಿತದ? ಇಲ್ಲೋ ಅದೇನೋ ಹೊಡಿತದ ಅಂತ ಹೇಳಿದ್ರ ಹಿಡಿಯಲ್ಲ, ಹಿಡಿರಿ ಹ್ಯಾಂಗ್ ಹೊಡಿತದ ನೋಡಮ್ಮ ಅಂತಂದಂತವ. ಎಲ್ಲರಿಗೂ ಹಿಡಿತದ. ನೀವು ಹೋಗಂದ್ ಕಡೆ ಹೋಗ್ತದ, ಬ್ಯಾನ್ ಅಂದ್ ಕಡೆ ಬಿಡ್ತದ. ನಿಮ್ಮ ಆಧೀನದಲ್ಲಿ ಇರ್ತದ ಪವರ್.
ನಿಮಗೇನು ಮಾಡ್ತಾರೆ? ನೀವು ಪವರ್ ಮಿನಿಸ್ಟರ್ ಹೇಳಿ ನೋಡಮ್ ಹಿಡಿಲಿ ಜರ ಹಿಡಿ ಸಾಹೇಬ್ರ, ನಿಮಗೇನು ಮಾಡ್ತದೆ ಹೇಳಿ? ನೀವು ಪವರ್ಫುಲ್ ಮಿನಿಸ್ಟರ್ ಅಂದಿದ್ದೀರಿ ಅಂತ. ಇದು ಮಿನಿಸ್ಟರ್ ಹಿಡಿತು ಹೋಯ್ತು. ಯಾರಾದ್ರೇನ ಮುಟ್ಟದವ್ರಿಗೆ ಹ್ಯಾಂಗ ಸುಟ್ಟ ಹಾಕ್ತದ ಕರೆಂಟ, ಹಂಗ ಪಾಪ ಎಂಬುದು ಕರೆಂಟ್ ಇದ್ದಂಗೈತಿ. ಅದು ಹಿಡಿದವ್ರು ಹೊಡಿತದೆ. ಅದಕ್ಕೆ ತುಳಿತ ಬೆಳ್ಳಿಗಿಂತ ಅದರ ನೇತಿಗೆ ಹೇಳುವುದೇ ಚಂದ ಮಾಮ ಅಂದ್ರು. ತಪ್ಪು ಮಾಡಬಾರ್ದಮ್ಮ, ಪಾಪ ಮಾಡಬಾರ್ದು. ಇಷ್ಟೆಲ್ಲ ಕೊಲೆ ಸುಲಿಗೆ ಹಾಪ್ ಇಷ್ಟೆಲ್ಲ ತಪ್ಪು ಮಾಡ್ತೀಯಲ್ಲ, ಪಾಪ ಮಾಡ್ತೀಯಲ್ಲ, ಯಾತಕ್ಕಾಗಿ? ಹೆಂಡ್ರ ಮಕ್ಕಳಿಗಾಗಿ. ಹೆಣ್ಣು ಮಕ್ಕಳ ಸಲುವಾಗಿ ಪಾಪ ಮಾಡ್ತೀವಿ. ಪಾಪ ಮಾಡಿ ಪೈಸಾ ಗಳಿಸ್ಯ ಅವ್ರನ್ನ ಸಲುತ್ತೀರಿ. ಪಾಪ ಮಾಡಿ ಗಳಿಸಿದ ಪೈಸಾದಾಗ ಪಾಲುಗಾರ ಆಗ್ತಾರೆ ದಿನ, ನೀವು ಮಾಡಿದ ಪಾಪದಾಗ ಪಾಲುಗಾರ ಆಗ್ತಾರೆ. ನೀವು ಯಾಕಾಗುದ್ರ ಕೇಳ್ಕೊಡಲ್ಲ. ನಗಳಾಕತ್ ನಾವು ನನ್ನ ಕಡೆ ಕಳಿಸಿ ಈ ಕಡೆ ಹೋಗ್ಬೇಕಂತೀವಿ. ನಾನು ಬೇಕಾದ್ರೆ ಈ ಗಿಡಕ್ಕೆ ಕಟ್ಟಿ ಹೋಗು ಅಂದ. ನಾನು ಕಟ್ಟೆ ಬಂದಂತ ಅವ್ರಿಗೆ ಗಿಡಕ್ಕೆ ಕಟ್ಟಿ ಬಾರ. ಹೆಂಡತಿ ಕೇಳದ, ಅಪ್ಪ ಕೇಳದ, ಅಮ್ಮ ಕೇಳದ, ಯಾರು ಒಪ್ಕೊಳ್ಳಂಗ. ಹೇಳ್ತಂತೂ ಸ್ಪಷ್ಟವಾಗಿ ಹೇಳಿದಂತ. ಪುಕ್ಷಟ್ಟೆ ತಂದು ಹಾಕ್ತಿ ಮಾಡ್ಕೊಂಡಿದಿ. ಹೆಂಡತಿ ಅಂದರ ನಗತಾನ, ತಂದು ಹಾಕಂದ್ರ ಅಳತಾನ. ಮಾಡ್ಕೊಂಡಿ ಅಂದ ಜಗ್ಗಸ್ ದುಡ್ಡು ತಂದು ಹಾಕ್. ನಿನಗೆ ಕೊಲೆ ಮಾಡಿನ ತಂದು ಹಾಕ್, ಸುಲಿಗೆ ಮಾಡಿ ತಂದು ಹಾಕಂತೆಲ್ಲ. ದುಡ್ಡು ತಂದು ಹಾಕು. ತಂದು ಹಾಕುದು ನಿನ್ನ ಕೆಲಸ, ತಿಂದು ಹಾಕುದು ನನ್ನ ಕೆಲಸ ಅಂತ. ಯಾರು ಪಾಲುಗಾರರಲ್ಲ ಅಂದಾಗ, ಪಾಪದಲ್ಲಿ ಯಾರು ಪಾಲುಗಾರರಲ್ಲ ಅಂದಾಗ ತಾಪಾಯ್ತು ನೋಡ್ರಿ. ಓಡೋಡಿ ಬಂದು ನಾರದರ ಕಾಲಿಗೆ ಬಿದ್ದ. ಯಪ್ಪ, ನಿಮ್ಮಂತವ್ರು ಭೇಟಿ ಆಗಿರ್ಲಿಲ್ರಿ, ನಾ ಮಾಡೋದು ತಪ್ಪಂತ ಯಾರೋ ನನ್ನ ತಪ್ಪು ನನಗೆ ತಿಳಿಸಿಕೊಳ್ಳಿಲ್ಲ. ಅನಂತ ಪಾಪ ಮಾಡೀನಿ. ಹ್ಯಾಂಗ ನಾ ಪಾರಾಗಬೇಕಿದ್ರಿಂದ ಅಂದ್ರ ದೇವಸ್ಮರಣೆ ಮಾಡಿ, ನಾಮಸ್ಮರಣೆ ಮಾಡಿ, ರಾಮ ನಾಮಸ್ಮರಣೆ ಮಾಡಿ, ದೇವಸ್ಮರಣೆ ಮಾಡುತ್ತಾ ಎಷ್ಟು ಮೈ ಮರೆತು ಕುಂತಿದ್ದ ಅಂದ್ರೆ ಮೈ ಮ್ಯಾಲ ಹುಟ್ಟು ಬೆಳೀತು. ವಲ್ಮೀಕದಿಂದ ಹೊರ ಬಂದ ಕಾರಣ ಅವನಿಗೆ ವಾಲ್ಮೀಕಿ ಅಂತ ಕರೆದಂತೆ. ವಲ್ಮೀಕ ಅಂದ್ರೆ ಸಂಸ್ಕೃತದಲ್ಲಿ ಹುತ್ತ. ಹುತ್ತ ಬೆಳೆಯಿತು. ತಪಸ್ಸು ಮಾಡಿ ಎಷ್ಟು ಪರಿಶುದ್ಧನಾಗಿದ್ದ, ಎಷ್ಟು ಬದಲಾಗಿದ್ದ ಅಂತಂದ್ರೆ ಮುಂದಿನ ಘಟನೆ ಕೇಳಬೇಕು. ನಾನು ಹೇಳೋ ಸಲುವಾಗಿ ಹಿಂದಿನ ಕಥೆ ಹೇಳ್ಕೊಂಡ. ಒಂದು ದಿನ ವಾಲ್ಮೀಕಿ ಮಹರ್ಷಿಗಳು ತಮಸಾ ನದಿಗೆ ಸ್ನಾನಕ್ಕೆ ಹೋಗಿದ್ದಾರೆ. ಸ್ನಾನ ಮಾಡಿ ಉಷಾ ಸೂಕ್ತಗಳನ್ನ ಹೇಳಿ ಪ್ರಾತಃ ವಿಧಿಯೆಲ್ಲ ತೀರಿಸಿ ಪ್ರಾರ್ಥನೆಯೆಲ್ಲ ಮುಗಿಸಿ ಮರಳಿ ಆಶ್ರಮಕ್ಕೆ ಹೊಂಟಿದ್ರು. ಅಲ್ಲಿ ಒಬ್ಬ ಬೇಡ ಮರದಲ್ಲಿ ತಂಪಾಡಿಗೆ ತಾವು ಚಕ್ಕಂದ ಮಾಡತಕ್ಕಂತ ಕ್ರಂಚ ಪಕ್ಷಿಗಳಲ್ಲಿ ಒಂದು ಪಕ್ಷಿಗೆ ಬಾಣ ಬಿಟ್ಟಿದ್ದ. ಗಂಡು ಪಕ್ಷಿ ನಡಕ್ಕೆ ಬಿದ್ದು ಒದಾಡಿ ಸಾಯ್ತಿತ್ತು, ಹೆಣ್ಣು ಪಕ್ಷಿ ಕಣ್ಣೀರು ಹಾಕುತ್ತಿತ್ತು. ಅದರ ಕಣ್ಣಾರೆ ಕಂಡಂತ ವಾಲ್ಮೀಕಿ ಬಾಯಿಂದ ಒಂದು ಶ್ಲೋಕ ಬಂತಂತ. ಆ ಶ್ಲೋಕವೇ ವಾಲ್ಮೀಕಿ ರಾಮಾಯಣಕ್ಕ ಮೂಲ ಸೂತ್ರ ಅಂತ ಹೇಳ್ತಾರೆ. ಮೋನಿಷಾದ ತ್ವಾಂ ಪ್ರತಿಷ್ಠಾಂ ಅಗಮತ್ ಶಾಶ್ವತಿ ಸಮಃ ಯತ್ಕ್ರಂಚ ಮಿಥುನಾದೇಕಮವಹಿ. ವಾಲ್ಮೀಕಿ ಬಾಯಿಗಳಿಂದ ಈ ಮಾತು ಬಂತಂತ ಏನಂತ? ಹೇ ಬೇಡನೆ, ನಿಷಾದ ಅಂದ್ರೆ ಬೇಡ. ಹೇ ಬೇಡನೆ, ನಿನಗೆಂದೂ ಒಳ್ಳೆಯದಾಗುವುದಲ್ವೋ? ತಪ್ಪಾಗಿ ತಾವು ಆಡಿಕೊಂಡು ಇರುವಂತ ಪಕ್ಷಿಯನ್ನ ಕೊಂದು ಹಾಕಿಬಿಟ್ಟಲ್ಲೋ, ಅದು ಎಷ್ಟು ಒದ್ದಾಡಿ ಸಾಯ್ತಾ ಇದೆ. ಗಂಡನ್ನ ಕಳ್ಕೊಂಡಂತ ಹೆಣ್ಣು ಪಕ್ಷಿ ಕಣ್ಣೀರು ಹಾಕ್ತದೆ. ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟರೆ ಹೆಂಗ್ ಒಳ್ಳೆಯದಾಗ್ತದೋ? ಇದು ಧರ್ಮ ಅಲ್ಲ, ಇದು ಅಧರ್ಮ. ಹೇಳ್ಕೊಂಡ್ ಬಂದಾರೆ. ಇನ್ನೊಬ್ಬರಿಗೆ ಹಿಂಸೆ ಕೊಡುವುದು ಅಧರ್ಮ, ಅಹಿಂಸಾ ಪರಮೋ ಧರ್ಮ. ಅದಕ್ಕೆ ಬಸವಣ್ಣವರು ಯಾವುದು ಧರ್ಮ ಅಂದ್ರೆ ದಯವೇ ಧರ್ಮ. ದಯ ಅಂದ್ರೆ ಇನ್ನೊಬ್ಬರ ಕಷ್ಟಕ್ಕ, ಇನ್ನೊಬ್ಬರ ನೋವಿಗೆ ಸ್ಪಂದಿಸುವ ಹೃದಯ, ಇನ್ನೊಬ್ಬರ ಕಷ್ಟದಲ್ಲಿ ಇದ್ದದ್ದು ಕಂಡು ಕೈಲಾದ ಮಟ್ಟಿಗೆ ಸಹಾಯ ಮಾಡಿ ಅವರ ಕಷ್ಟ ಪರಿಹಾರ ಮಾಡತಕ್ಕಂಥದ್ದಕ್ಕ ಇದಕ್ಕೆ ಧರ್ಮ ಅಂತಾರೆ, ಇದಕ್ಕೆ ದಯ ಅಂತಾರೆ. ದಯವೇ ಧರ್ಮ ಅಂತ ಹೇಳಿ ವಿಶ್ವನವರು ಯೋಚನೆ ಪ್ರತಿಪಾದನೆ ಮಾಡಿದ್ದಾರೆ ಅಂತ ಹೇಳ್ತಾ ಬಹಳ ಸಂತೋಷ. 2 ದಿವಸ
ಅದರಲ್ಲಿ ಭಾಗವಹಿಸಿ ನನ್ನ ಅನುಭವವನ್ನು ಹಂಚಿಕೊಂಡೆ. ತಾವೆಲ್ಲ ಬಹಳ ಆನಂದವಾಗಿ ಕೇಳಿದಿರಿ. ಇವತ್ತು ಸುಮಾರು 4 ಕಾರ್ಯಕ್ರಮಗಳು ಮುಗಿಸಿ ನಾನು 5 ಗಂಟೆ 5:15 ಮಠಕ್ಕೆ ಬಂದಿದ್ದೆ. ಬೆಳಿಗ್ಗೆ ನಾಳೆನೂ ಮತ್ತೆ 2-3 ಕಾರ್ಯಕ್ರಮ. ಕೌಲಿಗಿ, ಬಿಜಾಪುರದ ಹತ್ರ ಕೌಲಿಗಿ ಅಂತ, ಅಲ್ಲಿ ಈ ಎಲ್ಲ ಕುಲಕ್ಕೆ ಒಂದೊಂದು, ಜಾತಿ ಒಂದೊಂದು ಜಗದ್ಗುರು ಪೀಠಗಳಾಗ್ತಾ ಇದ್ದಾವೆ. ನಮ್ಮ ಸ್ನೇಹಿತರು ಒಬ್ಬರು ಕೂಡುವಕ್ಕಲಿಗರ ಸಿದ್ದರಾಮ ಶಿವಯೋಗಿ ಧರ್ಮಪೀಠ ಅಂತ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಅಷ್ಟು ದೂರ ಹೋಗ್ತಾ ದಾರಿಯಲ್ಲಿ 3-4 ಕಾರ್ಯಕ್ರಮ ಮಾಡ್ತಾ ಹೋಗಬೇಕು. ಬೆಳಿಗ್ಗೆ ಎದ್ದು ಬೇಗ ನಾನು ಹೋಗೋದಿದೆ. ನಿನ್ನೆ ನನ್ನ ಸೇವಾ ಮಾಡಿ ಮುಗಿಸೀನಿ. ಬೇರೆ ಮತ್ತೆ ಯಾರ್ಯಾರು ಸ್ವಾಮೀಜಿಯವರು ಇದ್ದಾರೆ, ಬರ್ಲಿಕ್ಕೆ ಆಗೋಲ್ಲ ಅಂದರೆ ಬರಬೇಕಂತ ಬಹಳ ಒತ್ತಾಯ ಮಾಡಿದರು. ಬಂದದ್ದು ಚಲೋ ಆಯಿತು. ಮತ್ತು ತಾವೆಲ್ಲ ಬಹಳ ಆನಂದವಾಗಿ ಈ ಚಿಂತನೆಯನ್ನು ಆಲಿಸಿದಿರಿ. ನಮ್ಮ ಪೊಲೀಸ್ ಅಧಿಕಾರಿಗಳಾದಂಥ ಶಿವಾನಂದ ಪವಾಡ ಶೆಟ್ಟಿ ಅವ್ರಿಗೆ ಇಟ್ಟೋದು ಕುಂತು ಕೇಳ್ತಾರೆ ನನಗೆ ಅನಿಸಿರ್ಲಿಲ್ಲ. ಅಂದರೆ ಪೊಲೀಸರಿಗೆ ಕೂತಿರ್ತದೆ ಅಷ್ಟೇ ಅಲ್ಲ, ಎಲ್ಲರೂ ತಾವೆಲ್ಲರೂ ಬಹಳ ಆನಂದವಾಗಿ ಈ ಬಸವ ಚಿಂತನೆಯನ್ನು ಆಲಿಸಿದಿರಿ. ಬಸವಣ್ಣ ನಿಮ್ಮೆಲ್ಲರಿಗೂ ದಯಾಭಾವ, ಮಾನವೀಯ ಭಾವ ನಿಮ್ಮಲ್ಲಿ ಒಡಮೂಡುವಂತೆ ಮಾಡಲಿ ಅಂತ ಮಹಾಗುರುವಿನಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ.